So come to the second question. Means section C ಒಳಗೆ second question ರೀಪ. Section C question number 8. X, Y and Z are three partners. Okay, more partners in a firm sharing profit and losses in the ratio of 2:1. 2 plus 2 plus 1 andre 5. 2 by 5, 2 by 5, 1 by 5. The profit and loss account of the firm for the year ending 31st March 2023 is as follows. ಇದು ಡೆಬಿಟ್ ಪಾರ್ಟ್, ಇದು ಕ್ರೆಡಿಟ್ ಪಾರ್ಟ್. ಡೆಬಿಟ್ ಅಂದ್ರೆ ಎಕ್ಸ್ಪೆನ್ಸಸ್, ಕ್ರೆಡಿಟ್ ಅಂದ್ರೆ ಇನ್ಕಮ್ಸ್. ಸಾರಿ, ಡೆಬಿಟ್ ಅಂದ್ರೆ ಎಕ್ಸ್ಪೆನ್ಸಸ್, ಕ್ರೆಡಿಟ್ ಅಂದ್ರೆ ಇನ್ಕಮ್. ಇದು ಪಾರ್ಟ್ನರ್ಶಿಪ್ ರೀಪ. ಆಲ್ರೆಡಿ ನೀವು ಕಲ್ತು ಬಂದಿರಿಪ್ಪ. ಇನ್ಕಮ್ ಟ್ಯಾಕ್ಸ್ ಒಳಗ ಅಸೆಸ್ಮೆಂಟ್ ಆಫ್ ಫರ್ಮ್ಸ್ ಅಂಡ್ ಪಾರ್ಟ್ನರ್ಸ್ ಇದ್ರಿ. ಸೇಮ್ 5 ಮಾರ್ಕ್ಸ್, ಸೇಮ್ 10 ಮಾರ್ಕ್ಸ್. ಇದಲ್ಲೇ ಸೇಮ್ ಟು ಸೇಮ್ ಚಾಪ್ಟರ್, ಸೇಮ್ ಟು ಸೇಮ್ ಚಾಪ್ಟರ್. ಇಲ್ಲೇ ಅಲ್ಲೇನು ಸೇಮ್ ಐತಿ, ಇಲ್ಲೇನು ಸೇಮ್ ಐತಿ. ಅಲ್ಲಿ ಇನ್ಕಮ್ ಟ್ಯಾಕ್ಸ್ ನಿಮ್ದು ಏನ್ರಿ ಮೊನ್ನೆ ಮುಗಿತ್ರಿಪ್ಪ. ಅದು ಹೌದಲ್ಲ, ಮೊನ್ನೆ ಮುಗಿತಲ್ಲ ಅದು ಇನ್ಕಮ್ ಟ್ಯಾಕ್ಸ್ ಪೇಪರ್ ನಿಮ್ದು. ಅದು ಪರ್ಫೆಕ್ಟ್ ಮಾಡ್ರಿ ನೀವು. ಅಸೆಸ್ಮೆಂಟ್ ಆಫ್ ಫರ್ಮ್ಸ್ ಅಂಡ್ ಪಾರ್ಟ್ನರ್ಸ್ ಇಲ್ಲೇ ಸೇಮ್ ಐತಿ. ಪರ್ಟಿಕ್ಯುಲರ್ಸ್ ಜನರಲ್ ಎಕ್ಸ್ಪೆನ್ಸಸ್ ಆಕ್ಚುಲಿ ಬರಂಗಿಲ್ಲ. ಯಾಕ್ರಿ ಇದು ನಮ್ಗೆ ಇಲ್ಲಿ ಅಸೆಸ್ಮೆಂಟ್ ಆಫ್ ಫರ್ಮ್ಸ್ ಅಂಡ್ ಪಾರ್ಟ್ನರ್ಸ್ ಅಲ್ಲಿ ನಮಗೆ ಡಿಸ್ ಅಲೌಡ್ ಎಕ್ಸ್ಪೆನ್ಸ್ ಬೇಕು. ಯಾವ್ದು ಬೇಕ್ರಿಪ್ಪ ನಮಗೆ? ಡಿಸ್ ಅಲೌಡ್ ಎಕ್ಸ್ಪೆನ್ಸ್. ಆ ಎಕ್ಸ್ಪೆನ್ಸಸ್ ಅದು ಬಿಸ್ನೆಸ್ಗೆ ಡೈರೆಕ್ಟ್ಲಿ ಲಿಂಕ್ ಇಲ್ಲ, ಅದು ಬೇಕು ನಮಗೆ, ಹೌದಲ್ಲ. ಜನರಲ್ ಎಕ್ಸ್ಪೆನ್ಸಸ್ ಆಕ್ಚುಲಿ ಬರಂಗಿಲ್ಲ. ಅಡ್ಜಸ್ಟ್ಮೆಂಟ್ ಅಲ್ಲಿ ಜನರಲ್ ಎಕ್ಸ್ಪೆನ್ಸ್ ಬಗ್ಗೆ ಐತಿ, ಏನಿಲ್ಲ, ಅದಕ್ಕಿದು ಬರಂಗಿಲ್ಲ. ಜನರಲ್ ಎಕ್ಸ್ಪೆನ್ಸ್ ಬರಂಗಿಲ್ಲ. ಯಾಕ್ರಿ? ಜನರಲ್ ಎಕ್ಸ್ಪೆನ್ಸ್ ತಗೋಬೇಕಂದ್ರೆ ಏನ್ರಿಪ್ಪ? ಡಿಸ್ ಅಲೌಡ್ ಇರ್ಬೇಕು. ಅದು ಡಿಸ್ ಅಲೌಡ್ ಬೇಕು. ಆಕ್ಚುಲಿ ಇದು ಆಫೀಸ್ ಎಕ್ಸ್ಪೆನ್ಸ್, ಬಿಸ್ನೆಸ್ ಎಕ್ಸ್ಪೆನ್ಸ್ ಇದು. ಬಟ್ ಇಲ್ಲಿ ಜನರಲ್ ಎಕ್ಸ್ಪೆನ್ಸ್ ಬಗ್ಗೆ ಏನು ಅಡ್ಜಸ್ಟ್ಮೆಂಟ್ ಕೊಟ್ಟಿಲ್ಲ, ಅದಕ್ಕೆ ಇದು ತಗೊಳಕ್ ಹೋಗ್ಬೇಡ್ರಿ. ಸ್ಯಾಲರಿ, ಕಮಿಷನ್, ಬೋನಸ್ ಆಫ್ ಪಾರ್ಟ್ನರ್ಸ್ ತಗೋಬೇಕು. ಸ್ಯಾಲರಿ ಟು ವೈ, ರೆಂಟ್ ಟು ಪಾರ್ಟ್ನರ್ಸ್ ಬರಂಗಿಲ್ಲ. ನೋಡ್ಕೊಡಿ, ಸ್ಯಾಲರಿ, ಕಮಿಷನ್, ಬೋನಸ್ ತಗೋಬೇಕು. ಬಟ್ ರೆಂಟ್ ಟು ಪಾರ್ಟ್ನರ್ಸ್ ಬರಂಗಿಲ್ಲ. ಏನ್ರಿ? ರೆಂಟ್ ಟು ಪಾರ್ಟ್ನರ್ಸ್ ಬರಂಗಿಲ್ಲ. ಸ್ಯಾಲರಿ ಟು ವೈ ತಗೋಬೇಕು, ಕಮಿಷನ್ ತಗೋಬೇಕು. ರೆಂಟ್ ಟು ಝೆಡ್ ಬರಂಗಿಲ್ಲ. ನೋಡ್ಕೊರಿ, ರೆಂಟ್ ಟು ಪಾರ್ಟ್ನರ್ಸ್ ಬರಂಗಿಲ್ಲ. ರೆಂಟ್ ಟು ಪಾರ್ಟ್ನರ್ಸ್ ಬರಂಗಿಲ್ಲ. ಆಮೇಲೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಟ್ 14%. 12% ಕಿಂತ ಜಾಸ್ತಿ ಬಂತ್ರಿ. ಇಲ್ಲೇ 12% ಕಿಂತ ಜಾಸ್ತಿ ಬಂತ್ರಿ, ತಗೋಬೇಕು. 12% ಕಿಂತ ಒಳಗ್ ಬಂತ್ರಿ, ಅದು ಬರಂಗಿಲ್ಲ. ನಿಲ್ ಅಂತ ತೋರಿಸ್ಬೇಕು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಟ್ 12 ಕಿಂತ ಕಮ್ಮಿ ಯಾವ್ದ್ರಿಪ್ಪ? ಎಕ್ಸಾಕ್ಟ್ 12 ಬರ್ಲಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಟ್ 12%, ಎಕ್ಸಾಕ್ಟ್ 12. ನಮ್ದು ಲಿಮಿಟ್ ಏನ್ರಿಪ್ಪ? 12%. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಟ್ 12%, 11%, 10%, 9, 8 ಹಂಗ್ ಬಂತ್ರಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನಿಲ್ ಅಂತ ತೋರಿಸ್ಬೇಕು. ನೀವು ನಿಲ್ ಅಂತ ಏನ್ರಿ? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 12 ಕಿಂತ ಹೆಚ್ಚಿಗೆ ಅಂದ್ರೆ ಅಷ್ಟು ತಗೋಬೇಕು. 12 ಎಕ್ಸಾಕ್ಟ್ 12 ಐತಿ, 12 ಕಿಂತ ಕಮ್ಮಿ ಐತಿ, ನಿಲ್ ಅಂತ ತೋರಿಸ್ಬೇಕು ನೀವು. ನಿಲ್ ಇಲ್ಲಂದ್ರೆ ಡ್ಯಾಶ್. ನೆಟ್ ಪ್ರಾಫಿಟ್ ತಗೋಬೇಕು. ಗ್ರಾಸ್ ಪ್ರಾಫಿಟ್ ಬರಂಗಿಲ್ಲ. ಇನ್ಕಮ್ ಸೈಡ್ ಯಾವ ಇನ್ಕಮ್ ಇಲ್ಲ. ಇನ್ಕಮ್ ಸೈಡ್ ಯಾವ್ದು ಇನ್ಕಮ್ ಇಲ್ಲ. ಗ್ರಾಸ್ ಪ್ರಾಫಿಟ್ ಬರಂಗಿಲ್ಲ ಬಿಡ್ರಿ. ಯಾವ್ದು ಇನ್ಕಮ್ಸ್ ಇಲ್ಲ ಇಲ್ಲ. ಅದರ್ ಇನ್ಫಾರ್ಮೇಶನ್ Y and Z, ಮೂರು ಪಾರ್ಟ್ನರ್ X, Y and Z ಆಗೋದು. Y and Z ಆರ್ ವರ್ಕಿಂಗ್ ಪಾರ್ಟ್ನರ್ಸ್. ಇದು ಬಹಳ ಇಂಪಾರ್ಟೆಂಟ್ ನಮಗೆ. Y and Z ಆರ್ ವರ್ಕಿಂಗ್ ಪಾರ್ಟ್ನರ್ಸ್. Compute the total income of the firm and for the 2023-24. X and Y are working partners. Non-working partner ಯಾರಿಪ್ಪ? X. Y and Z are working partner ಅಂದ್ರೆ X ಏನ್ರಿಪ್ಪ? ನಾನ್ ವರ್ಕಿಂಗ್ ಪಾರ್ಟ್ನರ್. X ನಮಗೆ ಸಂಬಂಧ ಇಲ್ಲ. ಕೆಳಗಿನ ಪಾರ್ಟ್ ಒಳಗೆ ಬರೀಪ್ಪ. ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್ ಆಫ್ ದ ಫರ್ಮ್. ಟೋಟಲ್ ಇನ್ಕಮ್ ಆಫ್ ದ ಫರ್ಮ್ ಫಾರ್ ದ ಇಯರ್, ಅಸೆಸ್ಮೆಂಟ್ ಇಯರ್ 23-24, ಪರ್ಟಿಕ್ಯುಲರ್ಸ್ ರೂಪೀಸ್. ಸ್ಟಾರ್ಟ್ ಮಾಡ್ರಿ. ಫಸ್ಟ್ ನೆಟ್ ಪ್ರಾಫಿಟ್ ಅಲ್ಲ, ನೆಟ್ ಪ್ರಾಫಿಟ್ as per profit and loss account. Net profit as per profit and loss account. Net profit as per profit and loss account. ಎಷ್ಟಿದ್ರಿಪ್ಪ? 8,000 ಐತಿ. ಎಷ್ಟ್ರಿ? 8,000. ಪ್ರಾಫಿಟ್, ನೆಟ್ ಪ್ರಾಫಿಟ್ ಮುಗಿದ್ರಿಪ್ಪ 8,000. ಓಕೆ. ಆಮೇಲೆ ಆಡ್ disallowed expenses. ಯಾವ್ದು ಎಕ್ಸ್ಪೆನ್ಸಸ್ ಡಿಸ್ಅಲೌಡ್ ರೀಪ ಅಂತ? ಜನರಲ್ ಎಕ್ಸ್ಪೆನ್ಸ್ ಆಕ್ಚುಲಿ ಬರಂಗಿಲ್ಲ. ಇದು ಬಿಸ್ನೆಸ್ ಎಕ್ಸ್ಪೆನ್ಸ್. ಅದರ ಬಗ್ಗೆ ಅಡ್ಜಸ್ಟ್ಮೆಂಟ್ ಐತ್ರಿ? ಅಡ್ಜಸ್ಟ್ಮೆಂಟ್ ಇಲ್ಲ, ಅದಕ್ಕೆ ತಗೊಳಕ್ ಹೋಗ್ಬೇಡ್ರಿ. ಸ್ಯಾಲರಿ ಟು ವೈ, ಸ್ಯಾಲರಿ, ಕಮಿಷನ್, ಬೋನಸ್ ಎಲ್ಲ ತಗೋಬೇಕ್ರಿ ಪಾರ್ಟ್ನರ್ಸ್ ಹೊರದ. ಬಟ್ ರೆಂಟ್ ಬರಂಗಿಲ್ಲ. ನೋಡ್ರಿ, ಸ್ಯಾಲರಿ ಟು ವೈ ತಗೋರಿ. ಸ್ಯಾಲರಿ ಟು ವೈ
ಸ್ಯಾಲರಿ ಟು ವೈ ಎಷ್ಟಿತ್ತು ಸ್ಯಾಲರಿ ಟು ವೈ ಸ್ಯಾಲರಿ ಟು ವೈ ವೈ ಇದು ಸ್ಯಾಲರಿ ಟು ವೈ ಎಷ್ಟಿದು 60,000 ಐತಿ 60,000 ತಗೋರಿಪ್ಪ ಓಕೆ ಸ್ಯಾಲರಿ ಟು ವೈ ಆತು ಕಮಿಷನ್ ಟು ಝೆಡ್ ತಗೋಬೇಕ್ರಿ ಇಲ್ಲಿ ಎಲ್ಲ ಪಾರ್ಟ್ನರ್ಸ್ ತಗೋಬೇಕು ಹಂಗೆ ವರ್ಕಿಂಗ್ ಇರ್ಲಿ ನಾನ್ ವರ್ಕಿಂಗ್ ಇರ್ಲಿ ಎಲ್ಲರೂ ತಗೋಬೇಕಿಲ್ಲ ಕಮಿಷನ್ ಟು ಝೆಡ್ ಎಷ್ಟಿಪ್ಪದು 30,000 ಐತಿ 30,000 ತಗೋರಿ ಕಮಿಷನ್ ಟು ಝೆಡ್ ರೆಂಟ್ ಟು ಪಾರ್ಟ್ನರ್ಸ್ ಬರಂಗಿಲ್ಲ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 14% ಐತ್ರಿಪ್ಪ 12% ಗಿಂತ ಜಾಸ್ತಿ ಐತಿ ತಗೋಬೇಕು ಎಕ್ಸಾಕ್ಟ್ 12 ಅಂದ್ರೆ ಬರಂಗಿಲ್ಲ 12 ಗಿಂತ ಕಮ್ಮಿ ಅಂದ್ರೆ ಬರಂಗಿಲ್ಲ 12 ಗಿಂತ ಹೆಚ್ಚಿಗೆ ತಗೋಬೇಕು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ತಗೋರಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ at ಎಷ್ಟು ಪರ್ಸೆಂಟ್ 14% ಓಕೆ ಇದು ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡ್ರಿಪ್ಪ 14% ಮೈನಸ್ ನಿಮ್ದು ಲಿಮಿಟ್ ಎಷ್ಟ್ರಿಪ್ಪ ನಿಮ್ದು ಲಿಮಿಟ್ 12% ಟು 14% ಬಟ್ ನಿಮ್ದು ಲಿಮಿಟ್ 12 ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಮೇಲೆ ನಿಮ್ದು ಲಿಮಿಟ್ 12% ಫಿಕ್ಸ್ ಅಲ್ಲಿ ಕೊಡಂಗಿಲ್ಲ ನೀವು ತಗೋಬೇಕು 12% ನಿಮ್ದು ಫಿಕ್ಸ್ ಇಸ್ ಈಕ್ವಲ್ ಟು ಡಿಫರೆನ್ಸ್ ನೋಡ್ರಿಪ್ಪ ಎಷ್ಟೈತಿ ಡಿಫರೆನ್ಸ್ 2% 14 minus 12 2% ಡಿಫರೆನ್ಸ್ ಓಕೆ ಯಾರಪ್ಪ ಎಕ್ಸ್ ವೈ ಝೆಡ್ ಮೂರು ಜನ ಅದಾರಿಲ್ಲ ಎಕ್ಸ್ ವೈ ಝೆಡ್ is equal to amount ಎಷ್ಟಿಪ್ಪ ಎಕ್ಸ್ 7,000 ಬೇಡ ಇದು 7,000 x 4,200 y z 2,800 into ಈಗ ನೋಡ್ರಿಪ್ಪ ಇದು ಮೂರು ರೇಟ್ಸ್ ಒಳಗ ಲೋವೆಸ್ಟ್ ಯಾವ್ದ್ರಿಪ್ಪ ಲೋವೆಸ್ಟ್ 2 ಐತಿ ಲೋವೆಸ್ಟ್ 2 ಮ್ಯಾಲೆ ಡಿವೈಡೆಡ್ ಬೈ ನೋಡ್ರಿ ಲೋವೆಸ್ಟ್ ಮ್ಯಾಲೆ ಮೂರು ಒಳಗೆ ಲೋವೆಸ್ಟ್ ಮ್ಯಾಲೆ ಡಿವೈಡೆಡ್ ಬೈ ಈಗ ಹೈಯೆಸ್ಟ್ ಯಾವ್ದ್ರಿಪ್ಪ ಹೈಯೆಸ್ಟ್ 14 ಕೆಳಗಡೆ ತಿಳಿತ್ರಿ 2/14 ಯಾಕ್ರಿಪ್ಪ ಫಸ್ಟ್ ಲೆಸ್ ಮಾಡ್ಕೋಬೇಕು ಡಿಫರೆನ್ಸ್ ಎಷ್ಟು ಬಂದ್ರಿಪ್ಪ 2 ಬಂತ್ರಿ ಲೋವೆಸ್ಟ್ ಯಾವ್ದ್ರಿಪ್ಪ ಲೋವೆಸ್ಟ್ 2 ಮ್ಯಾಲೆ ಡಿವೈಡೆಡ್ ಬೈ ಹೈಯೆಸ್ಟ್ ಯಾವ್ದ್ರಿಪ್ಪ 14 ಕೆಳಗಡೆ ತಿಳಿತಾ ಈಗ ಮಾಡ್ರಿದು ನೋಡೋಣ ಎಷ್ಟು ಅಂತ ಸೊಲ್ಯೂಷನ್ ಇದು is equal to 7,000 into 2 divided by 14 1,000 ಆಮೇಲೆ 4,200 into 2 divided by 14 600 ಆಮೇಲೆ 2,800 into 2 divided by 14 400 ಎಷ್ಟಿದು 2,000 ನೋಡ್ರಿಪ್ಪ ಇದು 2,000 ಓಕೆ ಜಸ್ಟ್ ಅ ಮಿನಿಟ್ ಓಕೆ 1,600 plus 400 2,000 ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಮುಗಿತ್ರಿಪ್ಪ ನೆಕ್ಸ್ಟ್ ನೆಟ್ ಪ್ರಾಫಿಟ್ ಇದ್ರಿಪ್ಪ ಆಮೇಲೆ ಮತ್ತೆ ಯಾವ ಎಕ್ಸ್ಪೆನ್ಸ್ ಇಲ್ಲ ಇಲ್ಲ ಮತ್ತೆ ಯಾವ ಡೆಪ್ರಿಸಿಯೇಷನ್ ಅದು ಇದು ಏನೂ ಇಲ್ಲ ಹೌದಲ್ಲ ವೆರಿ ಸಿಂಪಲ್ ಪ್ರಾಬ್ಲಮ್ ಕೊಟ್ಬಿಟ್ಟಾರಿಪ್ಪ ನಮಗೆ ಟೋಟಲ್ ಮಾಡೋಣ್ರಿ ಈಗ ಎಕ್ಸ್ಪೆನ್ಸ್ ಎಲ್ಲ ಮುಗಿತಲ್ಲ ಟೋಟಲ್ ಮಾಡ್ರಿ ಇಲ್ಲೇ ಮಾಡ್ಬಿಡ್ರಿಪ್ಪ ಟೋಟಲ್ ಎಕ್ಸ್ಪೆನ್ಸ್ ಎಷ್ಟಿದು 60 plus 30 90 plus 2 92,000 8,000 plus 92 ಎಷ್ಟ್ರಿಪ್ಪ 1 lakh ಬಂತ್ರಿ ಇದು ನೆಕ್ಸ್ಟ್ ಐತ್ರಿಪ್ಪ ಲೆಸ್ ಇದು ಆದ್ಮೇಲೆ ಏನ್ರಿಪ್ಪ ಲೆಸ್ income chargeable under other heads and exempted incomes
ಎಕ್ಸೆಂಪ್ಟೆಡ್ ಇನ್ಕಮ್ಸ್ ಇದಲ್ಲ ಹೆಡಿಂಗ್ ಇಂಟ್ರೆಸ್ಟ್ ಇನ್ಕಮ್ ಚಾರ್ಜಬಲ್ ಅಂಡರ್ ಅದರ್ ಹೆಡ್ಸ್ ಅಂಡ್ ಎಕ್ಸೆಂಪ್ಟೆಡ್ ಇನ್ಕಮ್ಸ್ ನೋಡ್ಬೇಕಂದ್ರೆ ಎಲ್ಲಿ ಹೋಗ್ಬೇಕು ನೀನು ಕ್ರೆಡಿಟ್ ಸೈಡ್ ಹೋಗ್ಬೇಕು ನೀವು ಕ್ರೆಡಿಟ್ ಸೈಡ್ ಗ್ರಾಸ್ ಪ್ರಾಫಿಟ್ ಬಿಟ್ಟು ಯಾವ ಇನ್ಕಮ್ ಇಲ್ಲ ಇಲ್ಲ ಯಾವ್ದು ಇನ್ಕಮ್ ಇಲ್ಲ ಅದಕ್ಕೆ ಡ್ಯಾಶ್ ಎಷ್ಟು ಬಂತ್ರಿಪ್ಪ ನಿಮ್ದು 1 lakh ಇದು ನಿಮ್ದು ಏನ್ರಿಪ್ಪ ಬುಕ್ ಪ್ರಾಫಿಟ್ ನಿಮ್ದು ಏನ್ರಿ ಬುಕ್ ಪ್ರಾಫಿಟ್ ಈಗ ಏನ್ ಮಾಡ್ತೀವಿಪ್ಪ ಬುಕ್ ಪ್ರಾಫಿಟ್ ಬಂದ್ಮೇಲೆ ಲೆಸ್ allowable remuneration to working partners under section 28 to 40B 28 to 40B ಓಕೆ ಇದ್ರಾಗ ರೋಮನ್ ನಂಬರ್ 1 actual salary comma bonus and commission to working partners ಏನ್ ತಗೋಬೇಕ್ರಿಪ್ಪ ಇಲ್ಲಿ ಸ್ಯಾಲರಿ ತಗೋಬೇಕು ಬೋನಸ್ ತಗೋಬೇಕು ಕಮಿಷನ್ ತಗೋಬೇಕು ಯಾರಿಗೆ ಓನ್ಲಿ ವರ್ಕಿಂಗ್ ಪಾರ್ಟ್ನರ್ಸ್ ಇಲ್ಲಿ ನೋಡ್ರಿಪ್ಪ ಕೆಳಗಿನ ಪಾರ್ಟ್ ಓನ್ಲಿ ವರ್ಕಿಂಗ್ ಪಾರ್ಟ್ನರ್ಸ್ ಈಗ ವರ್ಕಿಂಗ್ ಪಾರ್ಟ್ನರ್ಸ್ ಯಾರಿಪ್ಪ ಈಗ ವರ್ಕಿಂಗ್ ಪಾರ್ಟ್ನರ್ಸ್ Y and Z are working partners ಫಸ್ಟ್ ಸ್ಯಾಲರಿ ನೋಡ್ರಿಪ್ಪ ಸ್ಯಾಲರಿ ಏತ್ ನೋಡ್ರಿಪ್ಪ ಸ್ಯಾಲರಿ ಟು Y ಏನ್ರಿಪ್ಪ ವರ್ಕಿಂಗ್ ಪಾರ್ಟ್ನರ್ ಹಾ ತಗೋರಿ ಸ್ಯಾಲರಿ ಟು Y ಏನ್ರಿಪ್ಪ ವರ್ಕಿಂಗ್ ಪಾರ್ಟ್ನರ್ ತಗೋರಿ ಸ್ಯಾಲರಿ ಟು Y ಅಂತ ತಗೋರಿಲ್ಲ ಸ್ಯಾಲರಿ ಟು Y ಬೇಕು ನಮ್ಗೆ ಯಾಕಂದ್ರೆ ವರ್ಕಿಂಗ್ ಪಾರ್ಟ್ನರ್ ಸ್ಯಾಲರಿ ಟು Y ಎಷ್ಟ್ರಿಪ್ಪ ಸ್ಯಾಲರಿ ಟು Y 60,000 ಸ್ಯಾಲರಿ ಟು Y 60,000 ಓಕೆ ನೆಕ್ಸ್ಟ್ ಮತ್ತೇನ್ರಿ ಬೋನಸ್ ಐತಿ ಬೋನಸ್ ಇಲ್ಲ ಕಮಿಷನ್ ಐತಿ ಕಮಿಷನ್ ಇಲ್ಲ ಹಾ ಐತಿ ಕಮಿಷನ್ ಟು Z ಐತ್ರಿ Z ಏನ್ರಿಪ್ಪ Z ವರ್ಕಿಂಗ್ ಪಾರ್ಟ್ನರ್ ಹಾ ತಗೋರಿ Z ವರ್ಕಿಂಗ್ ಪಾರ್ಟ್ನರ್ ತಗೋರಿ ಕಮಿಷನ್ ಟು Z ತಗೋರಿಪ್ಪ ಕಮಿಷನ್ ಟು Z ಎಷ್ಟ್ರಿಪ್ಪ ಕಮಿಷನ್ ಟು Z 30,000 ತಗೋಬೇಕು ಯಾಕಂದ್ರೆ ವರ್ಕಿಂಗ್ ಪಾರ್ಟ್ನರ್ ಎಕ್ಸ್ ನಾನ್ ವರ್ಕಿಂಗ್ ಪಾರ್ಟ್ನರ್ ಬರಂಗಿಲ್ಲ ಇಲ್ಲಿ ನಾನ್ ವರ್ಕಿಂಗ್ ಪಾರ್ಟ್ನರ್ ಬರಂಗಿಲ್ಲ ಅಂದ್ರೆ ಎಕ್ಸ್ ಬರಂಗಿಲ್ಲ ಇಲ್ಲಿ ಎಲ್ಲ ಮುಗಿತ್ರಿಪ್ಪ ಟೋಟಲ್ ಮಾಡ್ರಿ 60 ಪ್ಲಸ್ 30 ಆ 60 30 ಅಲ್ಲ ಇದು 60 ಪ್ಲಸ್ 30 90,000 ಮತ್ತೆ ನೀವು ಅಲ್ಲಿ ಹೋಗ್ತೀರಿ ಸರಿ ಈಗ ರೋಮನ್ ನಂಬರ್ 2 ಅಲ್ಲ ಈಗ ರೋಮನ್ ನಂಬರ್ 2 ಸ್ಯಾಲರಿ as per section 40B ಇದ್ರಾಗ ಫಸ್ಟ್ ಸ್ಮಾಲ್ ಎ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟಿಪ್ಪ ಮ್ಯಾಕ್ಸಿಮಮ್ ಲಿಮಿಟ್ ನಮ್ದು 1,50,000 ಮ್ಯಾಕ್ಸಿಮಮ್ ಲಿಮಿಟ್ ಫಿಕ್ಸ್ ಆಯ್ತು ಮ್ಯಾಕ್ಸಿಮಮ್ ಲಿಮಿಟ್ ನಮ್ದು ಎಷ್ಟಿಪ್ಪ 1,50,000 ಫಿಕ್ಸ್ ನಮ್ದು ಆಮೇಲೆ ಏನ್ರಿಪ್ಪ ಸ್ಮಾಲ್ ಬಿ 90% ಆಫ್ ಬುಕ್ ಪ್ರಾಫಿಟ್ ಓಕೆ ಬುಕ್ ಪ್ರಾಫಿಟ್ ಲೆಸ್ ದ್ಯಾನ್ 3 lakh ಐತಿ ಫಿಕ್ಸ್ ನಮ್ದು ಲಿಮಿಟ್ 3 lakh ಬುಕ್ ಪ್ರಾಫಿಟ್ ಲೆಸ್ ದ್ಯಾನ್ 3 lakh ಐತಿ ಮೋರ್ ದ್ಯಾನ್ 3 lakh ಐತಿ ಲೆಸ್ ದ್ಯಾನ್ 3 lakh ಐತಿ ಬರೀ 1 lakh ಐತಿ ಪೂರ ಅಮೌಂಟ್ ಮೇಲೆ 90% 90% ಆಫ್ ಬುಕ್ ಪ್ರಾಫಿಟ್ 1 lakh ಮಾಡ್ರಿಪ್ಪ 90% ಆಫ್ ಬುಕ್ ಪ್ರಾಫಿಟ್ 1 lakh ಬುಕ್ ಪ್ರಾಫಿಟ್ 1 lakh ಐತಿ ಎಷ್ಟಿಪ್ಪ 90,000 ಏನ್ ಕಂಪೇರ್ ಮಾಡ್ತೀರಿಪ್ಪ ಇಲ್ಲಿ ಏನ್ ಕಂಪೇರ್ ಮಾಡ್ತೀರಿ ಇಲ್ಲಿ whichever is higher
whichever is higher, whichever is higher. ಯಾವ್ದು ಹೈಯರ್ ಇದೀಪ ಹೈಯರ್ 1,50,000 ಹೈಯರ್ ಐತಿ 1,50,000 ಹೈಯರ್ ಐತಿ ಸೇಮ್ 1,55,000 ಬಾಜು ಬರೀರಿಪ್ಪ 1,50,000 ಬಾಜು ಬರೀರಿ ಹಾ ಈಗ ಕಂಪೇರ್ ಮಾಡ್ಬೇಕು ಮತ್ತೆ ಕಂಪೇರ್ ಮಾಡ್ಬೇಕು whichever is lower, whichever is lower, whichever is lower 90,000 ना मत 1,50,000 ಯಾವ್ದು ಲೋವರ್ ಐತಿಪ್ಪ ಕಮ್ಮಿ ಯಾವ್ದು ಐತಿ ಕಮ್ಮಿ 90,000 ಐತಿ ಕಮ್ಮಿ ಲೋವರ್ 90,000 ಸೇಮ್ 90,000 ಬಾಜು ಬರೀಬೇಕು ಓಕೆ ಈಗ ಏನ್ ಮಾಡ್ಬೇಕ್ರಿಪ್ಪ 1 lakh ಲೆಸ್ ಮೈನಸ್ 1 lakh ಮೈನಸ್ 90,000 ಎಷ್ಟು ಬಂತ್ರಿಪ್ಪ 10,000 ಇದು ಬಂತಲ್ರಿ ಇದು ಏನ್ರಿಪ್ಪ ನಿಮ್ದ ಟೋಟಲ್ ಇನ್ಕಮ್ ಆಫ್ ದ ಫರ್ಮ್ ಬರ್ರಿ ಟೋಟಲ್ ಇನ್ಕಮ್ ಆಫ್ ದ ಫರ್ಮ್ ಟೋಟಲ್ ಇನ್ಕಮ್ ಆಫ್ ದ टोटल इनकम ऑफ द फर्म बंद नोड्रिप्ಪ 10,000 ओके इस सिंपल इतरिप्ಪ इस प्रॉब्लम के ಎಷ್ಟು मार्क्स रिप्ಪ 10 मार्क्स ओके समझ में आया बहुत इजी है यह है प्रॉब्लम तुम्हारा असेसमेंट ऑफ फर्म्स एंड पार्टनर्स के बेस के ऊपर ठीक है इनकम टैक्स में आप लोग करके आए इसको ऑलरेडी आप लोग इनकम टैक्स में सॉल्व करके आए वही प्रॉब्लम हम लोग डिस्कस करेंगे यहाँ पे ठीक है तो कंप्यूटेशन ऑफ टोटल इनकम ऑफ द फर्म फॉर द असेसमेंट ईयर 23-24 पर्टिकुलर रुपीज सबसे पहले नेट प्रॉफिट एज पर प्रॉफिट एंड लॉस अकाउंट रेडीमेड दिया तुम्हारे कितना 8,000 दिया एंड डिसअलाउड एक्सपेंसेस इसके अंदर क्या क्या था डिसअलाउड मतलब जो लिंक नहीं है बिजनेस के लिए जनरल एक्सपेंस एक्चुअली किसके लिए बिजनेस ओनली ऑफिस के लिए ऑफिस जनरल बिजनेस एक्सपेंस का बिजनेस का एक्सपेंस जनरल एक्सपेंस एक्चुअली नहीं आता उसके रिलेटेड कुछ भी एडजस्टमेंट्स नहीं आते हैं नहीं है तो लेने मत जाओ उसको नेक्स्ट है सैलरी टू वाई पार्टनर्स की सैलरी कमीशन बोनस लेना लेकिन रेंट ऑफ पार्टनर्स नहीं लेते सैलरी टू वाई ले लो कमीशन टू जेड ले लो रेंट टू पार्टनर्स नहीं आता इसलिए क्रॉस मार्क इंटरेस्ट ऑन कैपिटल एट 14% अगर तुम्हारा इंटरेस्ट ऑन कैपिटल एग्जैक्ट 12% है या 12% से कम है तो नहीं लेते यहाँ पे इंटरेस्ट ऑन कैपिटल यहाँ पे नील बोल के जीरो बोल के नहीं तो डैश दिखाते ठीक है नील दिखाते वहां पे कब अगर एग्जैक्ट 12% आया या तो उससे कम आया अगर इंटरेस्ट ऑन कैपिटल 12% से ज्यादा है तब हम लोग लेते हैं ठीक है इंटरेस्ट ऑन कैपिटल है 14% है यहाँ पे 14% माइनस 12% क्यों हमारी लिमिट कितनी है 12% माइनस करो उसको कितना तक 2% ले लो x y z जो अमाउंट देखो उनको अमाउंट ले लो इनटू तीनों में से लोवेस्ट कौन सा है 2 डिवाइडेड बाय हाईएस्ट कौन सा है 14 उसको नीचे रखो सॉल्व करो तुम्हारे अमाउंट मिलती है ऐड करो ठीक है एक्सपेंस के साइड पूरे आइटम्स खत्म हो गए तो इसको ऐड करके लिखो इधर कितना था 92 आता 8,000 में से ऐड करना 92 को बचा कितना आया कितना 1 लाख आया इसके अंदर से लेस इनकम चार्जेबल अंडर अदर हेड्स एंड एग्जेम्प्टेड इनकम्स इनकम चाहिए तो तुम लोग कहां पे जाते हैं क्रेडिट साइड में कुछ भी इनकम्स है नहीं है तो डैश 1 लाख माइनस डैश है 1 लाख ये क्या होता है बुक प्रॉफिट आता अब लेस अलाउएबल रेम्यूनरेशन टू वर्किंग पार्टनर्स अंडर सेक्शन 28 to 40B इसके अंदर रोमन नंबर 1 एक्चुअल सैलरी कॉमा बोनस एंड कमीशन टू वर्किंग पार्टनर्स यहाँ पे सिर्फ ओनली एंड ओनली वर्किंग पार्टनर्स मैटर करते हैं हमारे को वर्किंग पार्टनर्स कौन है वर्किंग पार्टनर्स ठीक है वर्किंग पार्टनर्स अब वर्किंग पार्टनर्स कौन है Y एंड Z आर वर्किंग पार्टनर्स ओनली Y एंड Z हमारे को मैटर करते हैं X हमारे को नहीं मैटर करता क्यों X क्या है नॉन वर्किंग पार्टनर सैलरी है क्या सैलरी टू वाई वाई क्या है वर्किंग पार्टनर है ले लो उसका सैलरी कमीशन बोनस है क्या नहीं है कमीशन है कमीशन टू जेड जेड क्या है वर्किंग पार्टनर ले लो इसका भी कमीशन टू जेड फिर कुछ भी नहीं एक्स का तो नहीं आता इधर क्यों एक्स क्या है नॉन वर्किंग पार्टनर 60 + 30 90 होता रोमन नंबर 2 सैलरी एज पर सेक्शन 40B इसके अंदर पहला मैक्सिमम लिमिट हमारी कितनी मैक्सिमम लिमिट है 1,50,000 हमारी लिमिट है 90% ऑफ बुक प्रॉफिट अगर तुम्हारा बुक प्रॉफिट 3 लाख से अंदर है तो पूरे अमाउंट के ऊपर 90% अगर 3 लाख से बाहर है तो पहले 3 लाख के ऊपर 90% बचे अमाउंट के ऊपर 60% ठीक है बुक प्रॉफिट 1 लाख पूरा बुक प्रॉफिट के ऊपर 90% ले लो
तुम्हारे को मिलता 90,000, ठीक है। कंपेयर करना भी, विच एवर इज हायर बोल के, दोनों में से हायर कौन सा है, 150 है, लिख लो यहाँ पे, सेम अमाउंट बाजू लिख लो। अब क्या कंपेयर करना, दोनों में से विच एवर इज लोअर बोल के, 90 और 150 में लोअर कौन सा कम है, कंपेयर करना भी, कौन सा कम है, 90 कम है, 90 लिख लो यहाँ पे, सेम 90 को बाजू लिख लो। 1 लाख में से लेस करना, माइनस करना, 90 को बचा कितना, 10,000, ये तुम्हारा क्या है, टोटल इनकम ऑफ द फर्म। समझ में आया? ओके, तो टेक द स्क्रीनशॉट। ओके, it's important, it's assessment of firms and partners are important problems for your examination point of view. Okay, ಬರಿಪ್ಪ, question number 9 discuss ಮಾಡೋಣ ಈಗ. Next question, section C. Next question number 9. Ullas Limited, an industrial undertaking, is engaged in the manufacturing of notified articles. ನೋಡ್ರಲ್ಲೇ, an industrial undertaking. Okay, ಭಾಳ ಕ್ವಶನ್, ಭಾಳ ಇಂಪಾರ್ಟೆಂಟ್ ಆಯಿತು ಇದು. ಅಂಡರ್ ಸೆಕ್ಷನ್ 80 IB ಕ್ವಶನ್ ಅದು ಫಾರ್ 10 marks. Ullas Limited, an industrial undertaking engaged in the manufacturing of notified articles. Okay, engaged in the manufacturing of notified articles since last 8 years. ಇದು ಇಂಪಾರ್ಟೆಂಟ್, ಅದು ಇಯರ್ಸ್ ಭಾಳ ಇಂಪಾರ್ಟೆಂಟ್ ನಮಗೆ. 8 years. Located in industrial backward region. ಇದನ್ನ ಭಾಳ ಇಂಪಾರ್ಟೆಂಟ್, industrially backward region. The net profit, ಎಂದಿದು the net profit as per book of accounts for previous year 22. Okay, so the net profit as per book of accounts for previous year 22-23 amounted to rupees 1,22 lakh. Okay, net profit ಎಷ್ಟಿದ್ರಿಪ್ಪ ನಿಮ್ದು, 1,22 lakh. Following are debited. Okay, debited to P&L. debited ಅಂದ್ರೆ ಏನ್ರಿಪ್ಪ, expenses. debited ಅಂದ್ರೆ ಏನ್ರಿಪ್ಪ, expenses. Apart from other items. First, transfer to reserves ತಗೋಬೇಕು. ನೋಡ್ರಿ ಇದು net profit as per profit and loss account 1,22 lakh ಐತ್ರಿ. ಟ್ರಾನ್ಸ್ಫರ್ ಟು ರಿಸರ್ವ್, ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ಒಳಗೆ ಟ್ರಾನ್ಸ್ಫರ್ ಟು ರಿಸರ್ವ್ ತಗೋಬೇಕು 5 lakh. ಆಮೇಲೆ ಪ್ರೊವಿಷನ್ಸ್ ಆಫ್ ಫಾರ್ GST ಲೈಬಿಲಿಟಿ rupees 8 lakh ಐತಿ. 8 lakh ಒಳಗೆ 5 lakh ಆಫ್ ವಿಚ್ rupees 5 lakh ಪೇಡ್ ಆನ್ 31/3/2023. ಇದು ಏನ್ ಮಾಡ್ಬೇಕಪ್ಪ, 8 lakh ಒಳಗೆ 5 lakh ಮೈನಸ್ ಮಾಡ್ಕೋಬೇಕು. ನೆಕ್ಸ್ಟ್ depreciation rupees 3 lakh. depreciation as per tax rules rupees 4 lakh. as per books 3 lakh, as per tax 4 lakh. 3 lakh ಒಳಗೆ 4 lakh ಮೈನಸ್ ಮಾಡಿರಪ್ಪ. ಆಮೇಲೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್, ಇದು rupees 12 lakh. ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅದ ಹೆಡಿಂಗ್ ಒಳಗೆ ತಗೋಬೇಕು. ಬುಕ್ ಪ್ರಾಫಿಟ್ ಫಾರ್ ಮ್ಯಾಟ್, ನೋಡ್ರಲ್ಲ, ಬುಕ್ ಪ್ರಾಫಿಟ್ ಫಾರ್ ಮ್ಯಾಟ್ ಪರ್ಪಸ್ ಕಂಪ್ಯೂಟೆಡ್ at rupees 1,40 lakh. ಬುಕ್ ಪ್ರಾಫಿಟ್ ನಿಮ್ದು ಎಷ್ಟೈತಿಪ್ಪ, 1,40 lakh ಐತಿ. The company wants to claim, ಇದು ಭಾಳ ಇಂಪಾರ್ಟೆಂಟ್, the company wants to claim 100% reduction under section 80 IB. ಈ ಸೆಂಟೆನ್ಸ್ ಭಾಳ ಇಂಪಾರ್ಟೆಂಟ್. The company wants to claim 100% reduction under section 80 IB. ಅಂದ್ರೆ 80 IB ಪ್ರಾಬ್ಲಮ್ಸ್ ಇದು, under section 80 IB ಪ್ರಾಬ್ಲಮ್ಸ್. Assume that applicable tax rate is, normal tax rate is 33.28%, effective inclusive of 7% surcharge and 4% HEC. ಇದು 33.284% ಒಳಗ ಮಿಕ್ಸ್ ಐತ್ರಿಪ್ಪ. ಏನ್ ಮಿಕ್ಸ್ ಐತ್ರಿ, 7% ಸರ್ಚಾರ್ಜ್ ನು ಮಿಕ್ಸ್ ಐತಿ, ಆಮೇಲೆ 4% HEC ನು ಮಿಕ್ಸ್ ಐತಿ. ನೀವು ಸಪರೇಟ್ ತಗೊಳಕ್ ಹೋಗ್ಬೇಡ್ರಿ. ದನ್ ಆಮೇಲೆ ಮ್ಯಾಟ್ ರೇಟ್ ರೆಡಿ ಮಾಡ್ಕೊಂಡ್ಬಿಟ್ಟಾರಿಪ್ಪ ನಿಮಗೆ. ಮ್ಯಾಟ್ ರೇಟ್ ಇಸ್ 16.62%. ಮ್ಯಾಟ್ ರೇಟ್ ಫಿಕ್ಸ್ ಐತ್ರಿ, ಕೊಟ್ಬಿಟ್ಟಾರ ಅವರು. ಇನ್ಕ್ಲೂಸಿವ್ ಆಫ್ 7% ಸರ್ಚಾರ್ಜ್ ಅಂಡ್ 4% HEC ರೆಡಿ ಮಾಡ್ಕೊಂಡ್ಬಿಟ್ಟಾರಿ, ನೀವು ಸಪರೇಟ್ ತಗೊಳಕ್ ಹೋಗ್ಬೇಡ್ರಿ. ಕಂಪ್ಯೂಟ್ ದ ಟ್ಯಾಕ್ಸ್ ಲಯಬಿಲಿಟಿ ಅಸೆಸ್ಮೆಂಟ್ ಇಯರ್ 23-24. ಸಿಂಪಲ್ ಕ್ವಶನ್ ಐತಿ, ಭಾಳ ಸಿಂಪಲ್ ಕ್ವಶನ್ ಐತಿ. ಬರೀಪ್ಪ
First, computation of total income of the Ullas Limited for the assessment year 23-24. Particulars rupees. Very. First ನೋಡ್ರಿಪ್ಪ ನೆಟ್ ಪ್ರಾಫಿಟ್. ಫಸ್ಟ್ ಇದು ಮಾಡೋಣ್ರಿ. ಇನ್ಕಮ್ ಫ್ರಮ್ ಸ್ಯಾಲರಿ ಬರಂಗಿಲ್ಲ ಏನ್ರಿ, ಇನ್ಕಮ್ ಫ್ರಮ್ ಸ್ಯಾಲರಿ ಬರಂಗಿಲ್ಲ. ಇದು ಯಾಕಂದ್ರೆ ಕಂಪನಿ ಐತಿ, ಕಂಪನಿ ಮೇಲೆ ಇನ್ಕಮ್ ಫ್ರಮ್ ಸ್ಯಾಲರಿ ಬರಂಗಿಲ್ಲ, ಕಂಪನಿ ಮೇಲೆ ಇನ್ಕಮ್ ಫ್ರಮ್ ಸ್ಯಾಲರಿ ಬರಂಗಿಲ್ಲ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಬರ್ತದ್ರಿಪ್ಪ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಐತಿ, ಪೂರಾ ಕ್ವಶನ್ ಓದ್ರಿ ಇದು. ಇಲ್ಲಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಎಲ್ಲೈತಿ? ಇಲ್ಲ. ಇನ್ಕಮ್ ಫ್ರಮ್ ಬಿಸ್ನೆಸ್ ಐತಿ, ಇದು ಬಿಸ್ನೆಸ್ ಇದ್ದು ಇನ್ಕಮ್ ಫ್ರಮ್ ಬಿಸ್ನೆಸ್ ಬರ್ತೀರಿಪ್ಪ. ಬರ್ರಿ, ಇನ್ಕಮ್ ಫ್ರಮ್ ಬಿಸ್ನೆಸ್ ಬರ್ರಿ. ನಂಬರ್ 1 ಇನ್ಕಮ್ ಫ್ರಮ್ ಬಿಸ್ನೆಸ್. ಇದು ನಂಬರ್ ಬೇಡ. ಇನ್ಕಮ್ ಫ್ರಮ್ ಬಿಸ್ನೆಸ್, ಯಾಕಂದ್ರೆ ಬಿಸ್ನೆಸ್ ಐತ್ರಿ ಇದು, ಅದಕ್ಕೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಹಾಕ್ರಿ. ಇನ್ಕಮ್ ಫ್ರಮ್ ಬಿಸ್ನೆಸ್. ಇಲ್ಲಿ ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ನೋಡ್ರಿ, ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎಲ್ಲೈತಿಪ್ಪ? ನೆಟ್ ಪ್ರಾಫಿಟ್ ಇಲ್ಲಿ ನೋಡ್ರಿ. ನೆಟ್ ಪ್ರಾಫಿಟ್ ಎಷ್ಟಿದು? 1,22 lakh. ಬರ್ರಿಪ್ಪ, 1,22 lakh. ನೆಟ್ ಪ್ರಾಫಿಟ್ ನೋಡ್ರಿಪ್ಪ 1,22 lakh. ಈಗ ಆಡ್ disallowed expenses. Disallowed expenses. Disallowed expenses ನೋಡಿ, add disallowed expenses. ಇದರೊಳಗೆ disallowed expenses ಒಳಗೆ ಏನೇನು ಮಾಡಬೇಕ್ರಿಪ್ಪ ನೀವು? ಫಸ್ಟ್ ನೋಡ್ರಿ, debited to profit and loss account. The following are debited to profit and loss account apart from other items. ಅದರ್ ಐಟಮ್ಸ್ ಬಿಟ್ಟು ಎಲ್ಲ ಐಟಮ್ಸ್ ಐತ್ರಿಪ್ಪ ಇಲ್ಲಿ. ಫಸ್ಟ್ ನೋಡ್ರಿ, ಟ್ರಾನ್ಸ್ಫರ್ ಟು ರಿಸರ್ವ್ಸ್ ತಗೋಬೇಕ್ರಿ. ಇದು ತಗೋರಿ, ಟ್ರಾನ್ಸ್ಫರ್ ಟು ರಿಸರ್ವ್ಸ್ ತಗೋರಿಪ್ಪ. ಯಾಕಂದ್ರೆ ಡಿಸ್ಅಲೌಡ್ ಎಕ್ಸ್ಪೆನ್ಸ್ ಇದು. ಟ್ರಾನ್ಸ್ಫರ್ ಟು ರಿಸರ್ವ್ಸ್, ಟ್ರಾನ್ಸ್ಫರ್ ಟು ರಿಸರ್ವ್ಸ್. ರಿಸರ್ವ್ಸ್ ಎಷ್ಟಿತ್ರಿಪ್ಪ? ಅದು ಟ್ರಾನ್ಸ್ಫರ್ ಟು ರಿಸರ್ವ್ಸ್ 5 lakh ಐತಿ. 5 lakh ತಗೋರಿಪ್ಪ. 5 lakh ಅಂತ ಹಾಕಿರಲಿಲ್ಲ. ರಿಸರ್ವ್ಸ್ ಮುಗಿತ್ರಿಪ್ಪ. ನೆಕ್ಸ್ಟ್ ಪ್ರೊವಿಷನ್ಸ್ ಫಾರ್ GST, ಅದನ್ನು ಡಿಸ್ಅಲೌಡ್ ಎಕ್ಸ್ಪೆನ್ಸ್ ತಗೋರಿ. ಪ್ರೊವಿಷನ್ಸ್ ಫಾರ್ GST. ಓಕೆ, ಇಲ್ಲಿ ಬ್ರಾಕೆಟ್ ಹಾಕ್ರಿ. ಯಾಕಂದ್ರೆ ನೋಡ್ರಿ, ಪ್ರೊವಿಷನ್ಸ್ ಫಾರ್ GST ಲಯಬಿಲಿಟಿ 8 lakh ಐತಿ. 8 lakh ಒಳಗ ಆಫ್ ವಿಚ್ rupees 5 lakh ಪೇಡ್ ಆನ್ 31/3/23 ಐತ್ರಿ. 8 lakh ಒಳಗ 5 lakh ಮೈನಸ್ ಮಾಡ್ರಿಪ್ಪ. 8 lakh ಒಳಗ 5 lakh ಮೈನಸ್ ಮಾಡ್ರಿ. 8 lakh ಮೈನಸ್ ಎಷ್ಟ್ರಿಪ್ಪ? ಅದು 5 lakh. 5 lakh ಮೈನಸ್ ಮಾಡಿರೋದು ಎಷ್ಟ್ರಿಪ್ಪ? 8 lakh ಮೈನಸ್ 5 lakh ಬ್ರಾಕೆಟ್ ಒಳಗೆ ಕೊಟ್ಬಿಟ್ಟಾರೆ ಅವರು. ಎಷ್ಟ್ರಿಪ್ಪ? 3 lakh. 3 lakh. ಇದನ್ನ ಮುಗಿತ್ರಿಪ್ಪ, ಪ್ರೊವಿಷನ್ ಮುಗಿತ. ನೆಕ್ಸ್ಟ್ ಡೆಪ್ರಿಸಿಯೇಷನ್. ಇಲ್ಲಿ 3 lakh ಐತಿ, ಇಲ್ಲಿ 4 lakh ಐತ್ರಿಪ್ಪ. ಬ್ರಾಕೆಟ್ ಒಳಗೆ ಬರೀರಿಪ್ಪ ಡೆಪ್ರಿಸಿಯೇಷನ್. ಅದನ್ನು ಡಿಸ್ಅಲೌಡ್ ಎಕ್ಸ್ಪೆನ್ಸ್. ಡೆಪ್ರಿಸಿಯೇಷನ್ ಬ್ರಾಕೆಟ್ ಅಲ್ಲ ಎಷ್ಟಿದ್ರಿಪ್ಪ? ಇಲ್ಲಿ ಓಪನ್ ಎಷ್ಟಿದ್ರಿಪ್ಪ? 3 lakh ಐತಿರಿ. ಮೈನಸ್ ಅಲ್ಲಿ ಎಷ್ಟಿದ್ರಿಪ್ಪ? 4 lakh ಐತಿ. ಅಲ್ಲಿ ಎಷ್ಟ್ರಿಪ್ಪ? 4 lakh. 4 lakh ಮಾಡ್ರಿಪ್ಪ. ಎಷ್ಟ್ರಿಪ್ಪ? 3 lakh ಮೈನಸ್ 4 lakh ಮಾಡ್ರಿಪ್ಪ. -1 lakh ಏನ್ರಿ? -1 lakh. -1 lakh. ಓಕೆ, ನೆಕ್ಸ್ಟ್ ಡೆಪ್ರಿಸಿಯೇಷನ್ ಮುಗಿದ್ರಿಪ್ಪ. -1 lakh ಬರ್ತದೆ ಡೆಪ್ರಿಸಿಯೇಷನ್. ಆಮೇಲೆ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಇಲ್ಲಿ ಬರಂಗಿಲ್ಲ. ಎಲ್ಲ ಮುಗಿತ್ರಿ, ಎಲ್ಲ ಐಟಮ್ಸ್ ಮುಗಿತ್ರಿಪ್ಪ. ಟೋಟಲ್ ಮಾಡ್ರಿ ಇದು ಎಷ್ಟು ನೋಡೋಣ. ಫಸ್ಟ್ 1,22 lakh. ಓಕೆ, 1,22 lakh ಪ್ಲಸ್ 5 lakh, ಆಮೇಲೆ ಪ್ಲಸ್ 3 lakh, ಆಮೇಲೆ -1 lakh. 1,22 lakh ಪ್ಲಸ್ 5 lakh ಪ್ಲಸ್ 3 lakh -1 lakh. -1 lakh ಮಾಡ್ರಿ. 1,29 lakh. 1,29 lakh.
1 crore 29 lakh. ಓಕೆ 1 crore 29 lakh. ಇದ್ರಾಗ ಇನ್ಕಮ್ಸ್ ಎಲ್ಲಿದ್ರಿಪ್ಪ? ಇನ್ಕಮ್ಸ್ ಅಂತ ಎಲ್ಲಿ ಕೊಟ್ಟನ್ರಿ ಇಲ್ಲಿ? ಇನ್ಕಮ್ಸ್ ಕೊಟ್ಟಿಲ್ಲ. ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಬಿಟ್ಟನ್ರಿ. ಇದು ಟೈಪ್ ಕೊಟ್ಟಿಲ್ಲ. ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ನೋಡ್ರಿ. ಫಾರ್ಮಟ್ ಒಳಗೆ ನೋಡ್ರಿ, ಫಾರ್ಮಟ್ ಟೈಪ್ ಕೊಟ್ಟಿದ್ರೆ ಆ ಸೈಡ್ ಕೊಡ್ತಿದ್ರಪ್ಪ, ಬೈ ಗ್ರಾಸ್ ಪ್ರಾಫಿಟ್, ಬೈ ಇನ್ಕಮ್ ಫ್ರಮ್ ಅದರ್ ಸೋರ್ಸ್, ಅದು ಕೊಡ್ತಿದ್ರಿಲ್ಲ ಬೈ ಸೈಡ್. ಫಾರ್ಮಟ್ ಟೈಪ್ ಕೊಟ್ಟಿದ್ರೆ ಫಾರ್ಮಟ್ ಇಲ್ಲಿ ಡೆಬಿಟ್ ಐಟಮ್ಸ್, ಇಲ್ಲಿ ಕ್ರೆಡಿಟ್ ಐಟಮ್ಸ್ ಅಂತ ಕೊಡ್ತಿದ್ರಪ್ಪ ಅವಾಗ. ಇಲ್ಲಿ ಟು ನೆಟ್ ಪ್ರಾಫಿಟ್ ಅಲ್ಲಿ ಬೈ ಗ್ರಾಸ್ ಪ್ರಾಫಿಟ್, ಬೈ ಇನ್ಕಮ್ ಫ್ರಮ್ ಅದರ್ ಸೋರ್ಸ್, ಬೈ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಬೈ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್, ಬೈ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಆ ತರ ಕೊಟ್ಟಿದ್ರೆ ಇಲ್ಲಿ ತಗೋಬೇಕು. ಈಗ ಕೊಟ್ಟಿಲ್ಲ ಅವರು, ಕೊಟ್ಟಿಲ್ಲ. ಈಗ ಏನ್ ಮಾಡ್ತೀರಿಪ್ಪ? ಈಗ ಲೆಸ್ ಇನ್ಕಮ್ ಚಾರ್ಜೇಬಲ್ ಬರಲಿ, ಲೆಸ್ ಇನ್ಕಮ್ ಚಾರ್ಜೇಬಲ್, ಇನ್ಕಮ್ ಚಾರ್ಜೇಬಲ್ ಅಂಡರ್ ಅದರ್ ಹೆಡ್ಸ್ and exempted incomes. Exempted incomes. ನೋಡ್ರಿ, ಫಾರ್ಮಟ್ ಟೈಪ್ ಕೊಟ್ಟಿದ್ರೆ ಟು ನೆಟ್ ಪ್ರಾಫಿಟ್, ಬೈ ಗ್ರಾಸ್ ಪ್ರಾಫಿಟ್, ಬೈ ಇನ್ಕಮ್ ಫ್ರಮ್ ದ ಅದರ್ ಸೋರ್ಸ್, ಅವಾಗ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ತಗೋಬೇಕಿಲ್ಲ. ಬಟ್ ಇದು ಏನ್ರಿಪ್ಪ, ಐಟಮ್ಸ್ ಫಾರ್ಮಟ್ ಐತ್ರಿ. ಇದು ಐಟಮ್ಸ್ ಫಾರ್ಮಟ್, ಅದಕ್ಕೆ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಇಲ್ಲಿ ಬರಂಗಿಲ್ಲ. ಈ ಎಂಡರ್ ಸೆಕ್ಷನ್ 80 IB ಪ್ರಾಬ್ಲಮ್ಸ್ ಒಳಗೆ ಇಲ್ಲಿ ಬರಂಗಿಲ್ಲ ಅದರ್ ಸೋರ್ಸ್. ಓಕೆ, ಅದಕ್ಕೆ ಇದು ಡ್ಯಾಶ್ ಹಾಕ್ರಿಪ್ಪ, ಡ್ಯಾಶ್ ಬರಂಗಿಲ್ಲ. 1 crore 29 lakh ಮೈನಸ್ ಡ್ಯಾಶ್ 1 crore 29 lakh. ಇದು ನಿಮ್ದು ಏನ್ರಿಪ್ಪ? ಇನ್ಕಮ್ ಫ್ರಮ್, ಇದು ನಿಮ್ದು ಇನ್ಕಮ್ ಫ್ರಮ್ ಬಿಸ್ನೆಸ್. ಇನ್ಕಮ್ ಫ್ರಮ್ ಬಿಸ್ನೆಸ್ ಬರೀಲಿ, ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಬರೀಲಿ. ಇನ್ಕಮ್ ಫ್ರಮ್ ಬಿಸ್ನೆಸ್. ಓಕೆ, ಇನ್ಕಮ್ ಫ್ರಮ್ ಬಿಸ್ನೆಸ್ ಬಂದ್ರಿ. ಈಗ ಇನ್ಕಮ್ ಫ್ರಮ್ ಬಿಸ್ನೆಸ್ ಮುಗಿದ್ಮೇಲೆ ಏನ್ ಬೇಕ್ರಿಪ್ಪ ನಿಮ್ಗೆ? ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಬೇಕು. ಅದೇ ಐತಿ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಇಲ್ಲ. ಆಮೇಲೆ ಏನ್ರಿಪ್ಪ? ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಐತ್ರಿಪ್ಪ, ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಬರ್ರಿಪ್ಪ, ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಐತ್ರಿ. ಎಲ್ಲೈತ್ರಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್? ಇಲ್ಲ ನೋಡ್ರಿ, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ರೆಡಿಮೇಡ್ ಐತಿ. ಎಷ್ಟ್ರಿಪ್ಪ ಅಂತ? ರೆಡಿಮೇಡ್ 12 lakh ಐತ್ರಿ ಅಮೌಂಟ್. ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ರೆಡಿಮೇಡ್ 12 lakh. 12 lakh ಇದು ರಫ್ ಮಾಡ್ಬಿಡ್ತೀನಿ ರೀ, ಬೇಡ. ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಎಷ್ಟ್ರಿಪ್ಪ? 12 lakh. ಈಗ ಏನ್ ಮಾಡ್ತೀರಿಪ್ಪ ನೋಡಿ, ಇನ್ಕಮ್ ಫ್ರಮ್ ಬಿಸ್ನೆಸ್ ನಿಮ್ಗೆ ಸಿಕ್ತಿರಿಪ್ಪ. ಈಗ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ನೂ ಐತಿಪ್ಪ ನಿಮ್ ಕಡೆ. ಆಡ್ ಮಾಡ್ರಿ, 5 heads ಆಡ್ ಆದ್ರಿ. ಆಡ್ ಮಾಡ್ರಿಪ್ಪ. ಇದು ಎಷ್ಟ್ರಿ? 1 crore 29 lakh plus 12 lakh. You will get 1 crore 41 lakh. ಎಷ್ಟ್ರಿಪ್ಪ? 1 crore 41 lakh. 1 crore 41 lakh. ಇದು 1 crore 41 lakh ನಿಮ್ದು GTI. ಏನ್ರಿದು? 1 crore 41 lakh ನಿಮ್ದು ಏನ್ರಿಪ್ಪ? ಗ್ರಾಸ್ ಟೋಟಲ್ ಇನ್ಕಮ್. ಗ್ರಾಸ್ ಟೋಟಲ್ ಇನ್ಕಮ್. ಗ್ರಾಸ್ ಟೋಟಲ್ ಇನ್ಕಮ್ ಅಂದ್ರೆ GTI. ಇದ ಒಳಗೆ ನೀವು ಏನ್ ಮಾಡ್ತೀರಿಪ್ಪ? ಲೆಸ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C to 80U. ಅಂಡರ್ ಸೆಕ್ಷನ್ 80C to 80U ನೋಡ್ರಿ, ಲೆಸ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C to 80U. ಅಲ್ಲೇ ಅವ್ರು ಏನ್ ಹೇಳ್ತಾರಪ್ಪ ನೋಡ್ರಿ, ಇಲ್ಲಿ the company wants to claim 100% reduction under section 80 IB. 80 IB ಡಿಡಕ್ಷನ್ ನೀವು ಯಾರಿಗೆ ಕೊಡ್ತೀರಿ ಅಂತ ನೋಡ್ರಿ. ವೇಟ್ ಅ ಮಿನಿಟ್ ನೋಡ್ರಿ, ಭಾಳ ಕೇರ್ಫುಲ್ ಕೇಳ್ರಿ ಇದು ನಾ ಏನ್ ಹೇಳ್ತೀನಿ ಅಂತ. ಅಂಡರ್ ಸೆಕ್ಷನ್ ದ ಕಂಪನಿ ವಾಂಟ್ಸ್ ಟು ಕ್ಲೇಮ್ 100% ಡಿಡಕ್ಷನ್ ಅಂಡರ್ ಸೆಕ್ಷನ್ 80 IB. ಅಂಡರ್ ಸೆಕ್ಷನ್ 80 IB ಡಿಡಕ್ಷನ್ ನೀವು ಯಾರಿಗೆ ಕೊಡ್ತೀರಿ ಅಂದ್ರೆ ಓನ್ಲಿ ಇಂಡಸ್ಟ್ರಿಯಲ್ ಅಂಡರ್ಟೇಕಿಂಗ್. ಯಾರಿಗಿರಿಪ್ಪ? ಅಂಡರ್ ಸೆಕ್ಷನ್ 80 IB ಯಾರಿಗೆ ಕೊಡ್ಬೇಕಾ? ಓನ್ಲಿ ಇಂಡಸ್ಟ್ರಿಯಲ್ ಅಂಡರ್ಟೇಕಿಂಗ್ ಎಂಗೇಜಿಂಗ್
in the manufacturing of notified articles ಇವರಿಗೆ ಕೊಡ್ತೀರಿ. ಅಂಡರ್ ಸೆಕ್ಷನ್ 80 IB ಯಾರಿಗೆ ಕೊಡಬೇಕು? ಓನ್ಲಿ ಇಂಡಸ್ಟ್ರಿಯಲ್ ಅಂಡರ್ಟೇಕಿಂಗ್ಸ್ ವಿಚ್ ಆರ್ ಎಂಗೇಜಿಂಗ್ ದ ಬಿಸ್ನೆಸ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ನೋಟಿಫೈಡ್ ಆರ್ಟಿಕಲ್ಸ್ ಅವರಿಗೆ ಏನು ಕೊಡ್ಬೇಕಪ್ಪ? ಅಂಡರ್ ಸೆಕ್ಷನ್ 80 IB ಕೊಡ್ಬೇಕು. ಓಕೆ, ಎಲ್ಲೇ ಬಿಸ್ನೆಸ್ ಚಾಲೂ ಮಾಡ್ಬೇಕು ಅವರು? ಇಂಡಸ್ಟ್ರಿಯಲ್ ಅಂಡರ್ಟೇಕಿಂಗ್ ಎಲ್ಲೇ ಬಿಸ್ನೆಸ್ ಚಾಲೂ ಮಾಡ್ಬೇಕಾ? ಅವರು ಇಂಡಸ್ಟ್ರಿಯಲಿ ಬ್ಯಾಕ್ವರ್ಡ್ ರೀಜನ್ ಅಲ್ಲಿ ಕೆಲಸ ಮಾಡ್ಬೇಕು. ಎಲ್ಲಿ ಕೆಲಸ ಅಲ್ಲ, ಬಿಸ್ನೆಸ್ ಮಾಡ್ಬೇಕು. ನಾವು ಅಂಡರ್ ಸೆಕ್ಷನ್ 80 IB ಯಾರಿಗೆ ಕೊಡ್ಬೇಕಾ? ಓನ್ಲಿ ಇಂಡಸ್ಟ್ರಿಯಲ್ ಅಂಡರ್ಟೇಕಿಂಗ್ ಎಂಗೇಜಿಂಗ್ ಇನ್ ದಿ ಮ್ಯಾನುಫ್ಯಾಕ್ಚರಿಂಗ್ ಆಫ್ ನೋಟಿಫೈಡ್ ಆರ್ಟಿಕಲ್ಸ್ ಇನ್ ಬ್ಯಾಕ್ವರ್ಡ್ ರೀಜನ್, ಇನ್ ಇಂಡಸ್ಟ್ರಿಯಲಿ ಬ್ಯಾಕ್ವರ್ಡ್ ರೀಜನ್ ಅಲ್ಲೇ ಅವರು ಬಿಸ್ನೆಸ್ ಮಾಡ್ಬೇಕು. ಅವರಿಗೆ ನಾವು ಅಂಡರ್ ಸೆಕ್ಷನ್ 80 IB ಕೊಡ್ತೀವಿ. ತಿಳಿತಾ? ಹಾ, ಬಿಸ್ನೆಸ್ ಚಾಲೂ ಮಾಡಿ ಸ್ಟಾರ್ಟಿಂಗ್ 5 years ಬಿಸ್ನೆಸ್ ಚಾಲೂ ಮಾಡ್ತಾರಿ. ಚಾಲೂ ಮಾಡ್ತಾರಿ ಇವತ್ತಿಂದ 5 ವರ್ಷ. ಓಕೆ, ಫಸ್ಟ್ ಇಯರ್ ಟು 5 years, 1 ವರ್ಷದಿಂದ 5 ವರ್ಷ ಒಳಗ ಅವರಿಗೆ 100% ಡಿಡಕ್ಷನ್. ಏನ್ರಿ? ಫಸ್ಟ್ ವರ್ಷ ಏನ್ರಿ? ಫಸ್ಟ್ ಒಂದಲ್ಲ, 1 ವರ್ಷದಿಂದ 5 ವರ್ಷ ಒಳಗ ಫಸ್ಟ್ 5 ವರ್ಷ ಅವರಿಗೆ 100% ಡಿಡಕ್ಷನ್ ಅಂಡರ್ ಸೆಕ್ಷನ್ 80 IB ಒಳಗೆ. 5 ವರ್ಷ ಆದ್ಮೇಲೆ ಏನ್ರಿಪ್ಪ? ಎಷ್ಟು ಪರ್ಸೆಂಟೇಜ್ ಅವರಿಗೆ ಡಿಡಕ್ಷನ್? 30%. ಓಕೆ, ಎಷ್ಟು? 30%. ನೋಡ್ರಿ ಇಲ್ಲ, ಫಸ್ಟ್ 5 years ಬಿಸ್ನೆಸ್ ಚಾಲೂ ಮಾಡ್ತಾರ್ರಿ. ಯಾರ? ಇಂಡಸ್ಟ್ರಿಯಲ್ ಅಂಡರ್ಟೇಕಿಂಗ್ ಎಂಗೇಜ್ ಇನ್ ದಿ ಮ್ಯಾನುಫ್ಯಾಕ್ಚರ್ ಆಫ್ ನೋಟಿಫೈಡ್ ಆರ್ಟಿಕಲ್ಸ್ ಇನ್ ಇಂಡಸ್ಟ್ರಿಯಲಿ ಬ್ಯಾಕ್ವರ್ಡ್ ರೀಜನ್ ಅಲ್ಲಿ ಹೋಗಿ ಕೆಲಸ ಚಾಲೂ ಮಾಡ್ತಾರೆ. ನೋಡ್ರಿ, ಈಗ 2021 ಚಾಲೂ ಮಾಡ್ರಿ ಬಿಸ್ನೆಸ್. ಯಾವಾಗ್ರಿ? 2021ಗೆ ಚಾಲೂ ಮಾಡ್ರಿ ಬಿಸ್ನೆಸ್. 2021ರಿಂದ 2025 ಮಟ್ಟ 5 ವರ್ಷ. 2020 ನೋಡ್ರಿ, ಬಿಸ್ನೆಸ್ ಚಾಲೂ ಯಾವಾಗ ಮಾಡ್ತೀರಿ ನೀವು? 2021ರಿಂದ 5 ವರ್ಷ ಬೇಕು ನಮ್ಗೆ. ಏನ್ರಿ? 5 ವರ್ಷ ಬೇಕು. 5 ವರ್ಷ ಬೇಕಂದ್ರೆ ಏನ್ರಿಪ್ಪ? ಇದು ಒಂದು 22, 23, 24, 25 5 years. ಫಸ್ಟ್ 5 years ಏನ್ರಿಪ್ಪ? ಫಸ್ಟ್ 5 years 100% ರಿಡಕ್ಷನ್ ಅಂಡರ್ ಸೆಕ್ಷನ್ 80 IB. ಅಂಡರ್ ಸೆಕ್ಷನ್ 80 IB ಇಂಡಸ್ಟ್ರಿಯಲ್ ಅಂಡರ್ಟೇಕಿಂಗ್ ಏನ್ರಿಪ್ಪ? 21ಗೆ ಬಿಸ್ನೆಸ್ ಚಾಲೂ ಮಾಡಿರಿಪ್ಪ. 20ರಿಂದ ಏನ್ರಿ? 25 ಮಟ್ಟ ಫಸ್ಟ್ 5 years ಎಷ್ಟು ಪರ್ಸೆಂಟೇಜ್ ಡಿಡಕ್ಷನ್? 100% ಡಿಡಕ್ಷನ್. ಆಮೇಲೆ ನೆಕ್ಸ್ಟ್ 5 years ಏನ್ರಿಪ್ಪ? ನೆಕ್ಸ್ಟ್ 5 years ಅಂದ್ರೆ ಏನ್ರಿಪ್ಪ? 2026, 27, 28, 29, ಆಮೇಲೆ 2030. ಇದು ನೆಕ್ಸ್ಟ್ 5 years. ಇದು ಏನ್ರಿಪ್ಪ? ನೆಕ್ಸ್ಟ್ 5 years. ನೆಕ್ಸ್ಟ್ 5 years ಎಷ್ಟ್ರಿಪ್ಪ? 30%. ನೆಕ್ಸ್ಟ್ 5 years 30%. ನೆಕ್ಸ್ಟ್ 5 years 30% ಇದು ಡಿಡಕ್ಷನ್. ಫಸ್ಟ್ 5 years ಅವರಿಗೆ 100% ರಿಡಕ್ಷನ್. ನೆಕ್ಸ್ಟ್ 5 years ಅವರಿಗೆ 30% ರಿಡಕ್ಷನ್. ತಿಳಿದ್ರಿ? ನೋಡ್ರಿ, is since last 8 years. 8 years ಅಂದ್ರೆ ಎಷ್ಟ್ರಿಪ್ಪ? 8 years ಅಂದ್ರೆ 5 ಜಾಸ್ತಿ ಇರೋದು. 5 ವರ್ಷಕ್ಕಿಂತ ಜಾಸ್ತಿ. 8 years ಅಂದ್ರೆ ಏನ್ರಿಪ್ಪ? 5 ವರ್ಷಕ್ಕಿಂತ ಜಾಸ್ತಿ. ಎಷ್ಟು ಕೊಡ್ಬೇಕು ಅವ್ರಿಗೆ? 100 ಕೊಡ್ಬೇಕಾ? 30 ಕೊಡ್ಬೇಕು? 5 ವರ್ಷಕ್ಕಿಂತ ಜಾಸ್ತಿ 8 years. 5 ವರ್ಷಕ್ಕಿಂತ ಜಾಸ್ತಿ 8 years ಅಂದ್ರೆ ಎಷ್ಟು ಕೊಡ್ಬೇಕು ಅವ್ರಿಗೆ? 100% ಕೊಡ್ಬೇಕು. 30% ಕೊಡ್ಬೇಕು ಅವರಿಗೆ? 30% ಕೊಡ್ಬೇಕು ಅವ್ರಿಗೆ ಡಿಡಕ್ಷನ್. 100% ಕೊಡಕ್ ಬರಂಗಿಲ್ಲ. ಯಾಕ್ರಿ? 8 ವರ್ಷದಿಂದ ಕೆಲಸ ಮಾಡ್ತಾರ ಅವರು. ಓಕೆ, ಅದಕ್ಕೆ ಕೊಡಕ್ ಬರಂಗಿಲ್ಲ. 6 ವರ್ಷದಿಂದ ಕೆಲಸ ಮಾಡ್ತಾರ ಅವರು. ಎಷ್ಟು ಕೊಡ್ಬೇಕು ಅವರಿಗೆ? 30%. 7 ವರ್ಷ ಕೆಲಸ ಮಾಡ್ತಾರೆ ಅವರು. ಎಷ್ಟು ಕೊಡ್ಬೇಕು ಅವರಿಗೆ? 30%. 9 ವರ್ಷ ಕೆಲಸ ಮಾಡ್ತಾರೆ ಅವರು. 9 ವರ್ಷದಿಂದ ಕೆಲಸ ಮಾಡ್ತಾರೆ ಅವರು. ಎಷ್ಟು ಕೊಡ್ಬೇಕ್ರಿ? 30%. 4 ವರ್ಷದಿಂದ ಕೆಲಸ ಮಾಡ್ತಾರ ಅವರು. ಎಷ್ಟು ಕೊಡ್ಬೇಕ್ರಿ ಈಗ? 100%. ಯಾಕ್ರಿಪ್ಪ? 4 ವರ್ಷ 5 ವರ್ಷ ಒಳಗೈತಿ. 4 ವರ್ಷ 5 ವರ್ಷಕ್ಕಿಂತ ಒಳಗೈತಿ. ಎಷ್ಟು ಕೊಡ್ಬೇಕಾ? 100%. 3 ವರ್ಷದಿಂದ ಕೆಲಸ ಮಾಡ್ತಾರ ಅವರು. ಸಿನ್ಸ್ ಲಾಸ್ಟ್ 3 years ಎಷ್ಟು ಕೊಡ್ಬೇಕಾ? 100%. ಸಿನ್ಸ್ ಲಾಸ್ಟ್ 2 years ಎಷ್ಟು ಕೊಡ್ಬೇಕ್ರಿಪ್ಪ? 100%. ಸಿನ್ಸ್ ಲಾಸ್ಟ್ 1 year ಎಷ್ಟು ಕೊಡ್ಬೇಕ್ರಿಪ್ಪ ಅವರಿಗೆ? 100%. ಸಿನ್ಸ್ ಲಾಸ್ಟ್ 5 years ಎಷ್ಟು ಕೊಡ್ಬೇಕ್ರಿಪ್ಪ? 100%. ಯಾಕ್ರಿಪ್ಪ? 5 years ಎಕ್ಸಾಕ್ಟ್ 5 years 100% ಕೊಡ್ಬೇಕು. ಸಿನ್ಸ್ ಲಾಸ್ಟ್ 6 years ಎಷ್ಟು ಕೊಡ್ಬೇಕ್ರಿಪ್ಪ? 30%. ಯಾಕ್ರಿ? 5 ಕ್ಕಿಂತ ಜಾಸ್ತಿ ಐತಿ. ತಿಳಿತಾ? आपको समझ में आया? डिडक्शन अंडर सेक्शन 80C to 80U, इसके अंदर एक डिडक्शन आता है. क्या बोल को? अंडर सेक्शन 80 IB बोल को. यहाँ पे कंपनी क्या डिसाइड करी? बोलो, कंपनी क्या वांट करती? कंपनी वांट्स टू क्लेम 100% डिडक्शन अंडर सेक्शन 80 IB.
हम ये डिडक्शन अंडर सेक्शन 80 IB किसको देते हैं, मतलब ओनली टू, हमें क्या करते हैं बोलो, डिडक्शन अंडर सेक्शन 80 IB किसको देते हैं हम लोग, सिर्फ ओनली इंडस्ट्रियल अंडरटेकिंग which is industrial undertaking which is engaging in the manufacturing of notified article in industrially backward region, ऐसी इंडस्ट्री को हम लोग क्या देते हैं, अंडर सेक्शन 80 IB देते हैं। हाँ, पहले के 5 साल उसको 100% रिडक्शन, नेक्स्ट के 5 साल उसको 30% रिडक्शन देते हैं हम लोग अंडर सेक्शन 80 IB के अंदर। अंडर सेक्शन 80 IB समझो, अब वो इंडस्ट्री उल्लास कंपनी कहां से चालू करी बिजनेस, अभी 2021 से, 21 से लेके 25 तक, पहले के 5 साल उसको कितना रिडक्शन, 100% रिडक्शन उसको। नेक्स्ट 5 इयर्स मतलब 26 से लेके 30 तक उसको कितना, 30%, 30 तक उसको कितना, 30% डिस्काउंट रिडक्शन। समझे नहीं तुम्हें? अब कंपनी, वो इंडस्ट्री कितने साल से काम कर रही, वो 8 ईयर्स से, कितना, 8 ईयर्स से, 8 ईयर्स कितना, 5 से ज्यादा नहीं, 5 ईयर्स से ज्यादा नहीं हुआ, 5 ईयर्स से ज्यादा है वो, 8 ईयर्स। उसको कितना रिडक्शन देना, अभी 100% देना है कि 30% देना उसको, 30% देना उसको रिडक्शन। 100% देने उसको नहीं आता, क्यों? देखो 5 साल से ज्यादा है वो, 5 साल इधर हुए, 8 साल किधर हुए, इधर हुए 8 साल, तो उसको क्या देना हो, 30% देना उसको। समझे ना तुम्हें? अगर कंपनी वर्क कर रही सिंस लास्ट 6 ईयर्स का, तो क्या 5 से ज्यादा है, कितना देना, 30%। 6-7 ईयर्स मतलब सिंस 7 ईयर्स 30%, सिंस 8 ईयर्स 30%, सिंस 9 ईयर्स 30%, सिंस 5 ईयर्स बोले तो, सिंस 5 ईयर्स 100%, 5 ईयर्स यहाँ पे आता 100%, सिंस 4 ईयर्स करे तो 100%, सिंस 3 ईयर्स 100%, सिंस 2 ईयर्स 100%। अगर 5 ईयर्स है या तो 5 ईयर्स से कम है, 100% डिडक्शन। 5 ईयर्स से ज्यादा है, 6, 7, 8 ईयर्स बोल के है वहां पे, तो कितना, 30% रिडक्शन देना उसको। ठीक है, समझे नहीं आप? ओके, तो बन गया, रफ मारते हैं। अंडर सेक्शन 80 IB, ओके, लेट्स रिडक्शन अंडर सेक्शन 80C to 80U, अंडर सेक्शन 80 IB, अंडर सेक्शन 80 IB, next वर्ष 8 years, 8 years only 30%, 8 years means only 30%, 100% ಕೊಡಕ್ ಬರಂಗಿಲ್ಲ, ಕಂಪನಿ ವಾಂಟ್ಸ್ ಟು ಕ್ಲೇಮ್ 100% ಕೊಡಕ್ ಬರಂಗಿಲ್ಲ ನಮಗೆ, ಆಸ್ ಪರ್ ರೂಲ್ಸ್ ನಮಗೆ 100% ಕೊಡಕ್ ಬರಂಗಿಲ್ಲ, ಯಾಕಂದ್ರೆ 8 years ಇದ್ರಲ್ಲಿ 8 years ಕೊಡಕ್ ಬರಂಗಿಲ್ಲ, ಓನ್ಲಿ 30% ಮಾಡಿಪ್ಪ, 30 divided by 100 into ಎದರ ಮೇಲೆ ಮಾಡ್ತೀರಪ್ಪ, ಓನ್ಲಿ ಬಿಸ್ನೆಸ್ ಇನ್ಕಮ್, 30% 30% on 30% on income from business, on income from business, income from business ಮೇಲೆ ಎಷ್ಟು ಕೊಡಬೇಕು, income from business ಮೇಲೆ ಎಷ್ಟು ಕೊಡಬೇಕು, ಇದು GTI ಮೇಲೆ ಕೊಡಕ್ಕೆ ಬರಂಗಿಲ್ಲ, ಬರೀ ರೂಪಾಯಿ 30 divided by 100 into business income, income from business ಎಷ್ಟಿಪ್ಪ, 1,29 lakh, 1,29 lakh ಮಾಡಿದ್ವಿ, ಎಷ್ಟಿಪ್ಪ ಈಗ, 1,29 lakh into 30%, ಸಾರಿ 30%, ಎಷ್ಟಿಪ್ಪ, 38,70,000, 38,70,000, 38,70,000 ಮಾಡ್ರಿಪ್ಪ, 1,41 lakh ಮೈನಸ್ 38,70,000 ಎಷ್ಟು ಬಂತ್ರಿಪ್ಪ ಇದು, 1,02 lakh 30,000, 1,02 lakh 30,000, ಇದು ನಿಮ್ದು ಏನ್ರಿಪ್ಪ, ಇದು ನಿಮ್ದು ಟೋಟಲ್ ಇನ್ಕಮ್, ಇದು ನಿಮ್ದು ಟೋಟಲ್ ಇನ್ಕಮ್. ಇದು ನಿಮ್ದು ಟೋಟಲ್ ಇನ್ಕಮ್ ಹೇಳಿದ್ರಿ. ಟೋಟಲ್ ಇನ್ಕಮ್ ನಿಮಗೆ ಸಿಕ್ತು ನೋಡ್ರಿಪ್ಪ, ಈ ತರ ಮಾಡ್ಬೇಕು, ಟೋಟಲ್ ಇನ್ಕಮ್ ಸಿಗ್ತದೆ ನಿಮಗೆ, ಟೋಟಲ್ ಇನ್ಕಮ್. ಈಗ ಟೋಟಲ್ ಇನ್ಕಮ್ ಮೇಲೆ ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ ನಾರ್ಮಲ್ ಅಂಡರ್ ನಾರ್ಮಲ್ ಪ್ರೊವಿಷನ್ ಮಾಡ್ರಿಪ್ಪ. ಟ್ಯಾಕ್ಸ್ ಲಯಬಿಲಿಟಿ
tax liability under normal provision, tax liability under normal provision. ಆಮೇಲೆ tax liability under MAT provision, tax liability under MAT provision. ನೋಡಿ, tax liability under normal provision, tax liability under MAT provision. ಓಕೆ, ನಾರ್ಮಲ್ ಟ್ಯಾಕ್ಸ್ ರೇಟ್ ಎಷ್ಟು ಕೊಟ್ಟನ್ರಿಪ್ಪ? ನಾರ್ಮಲ್ ಟ್ಯಾಕ್ಸ್ ರೇಟ್ ಅಸ್ಯೂಮ್ ದ್ಯಾಟ್ ಅಪ್ಲಿಕೇಬಲ್ ಟ್ಯಾಕ್ಸ್ ರೇಟ್ ಇಸ್ 33.284%. ರೆಡಿಮೇಡ್ ಐತಿ 33.284%. 284% ಮೀನ್ಸ್ ಡಿವೈಡ್ ಬೈ 100 ಇಂಟು ಟೋಟಲ್ ಇನ್ಕಮ್ ಮೇಲೆ ಮಾಡ್ಬೇಕು. ಅಂದು ಟೋಟಲ್ ಇನ್ಕಮ್ ಮೇಲೆ ಮಾಡ್ಬೇಕಿದು. ಟೋಟಲ್ ಇನ್ಕಮ್ ಎಷ್ಟಿಪ್ಪ ನಿಮ್ದು? ಟೋಟಲ್ ಇನ್ಕಮ್ 1,02,30,000. 1,02,30,000 ಮಾಡ್ರಿಪ್ಪ. 1,02,30,000 ಮೇಲೆ ನಾರ್ಮಲ್ ಟ್ಯಾಕ್ಸ್ ರೇಟ್ 33.284% ಮಾಡ್ರಿಪ್ಪ. 1,02,30,000 ಇಂಟು 33.284% ಎಷ್ಟು ಬಂತ್ರಿಪ್ಪ ಇದು? 4,953. ಎಷ್ಟಿದು? 34,04,953. 953.2 ಬಂದ್ರಿ. 953.2. ಓಕೆ, ನೆಕ್ಸ್ಟ್ ಮ್ಯಾಟ್ ಏನ್ರಿಪ್ಪ? ನೆಕ್ಸ್ಟ್ ಮ್ಯಾಟ್ ಎದ್ರ ಮೇಲೆ ಮಾಡ್ತೀವಿ ನಾವು? ಬುಕ್ ಪ್ರಾಫಿಟ್ ಮೇಲೆ. ಮ್ಯಾಟ್ ರೇಟ್ ಎಷ್ಟು ಕೊಟ್ಟನ್ರಿಪ್ಪ? ಮ್ಯಾಟ್ ರೇಟ್ ಇಲ್ಲಿ ನೋಡ್ರಿ. ಮ್ಯಾಟ್ ರೇಟ್ ಎಷ್ಟು ಬಂದು? 16.62%. ಮ್ಯಾಟ್ ರೇಟ್ 16.62%. 16.62% divided by 100. ಓಕೆ, ಮ್ಯಾಟ್ ರೇಟ್ 16.62% divided by 100 ಇಂಟು ಮ್ಯಾಟ್ ತೆಗಿಬೇಕಂದ್ರೆ ಏನಿಪ್ಪ? ಬುಕ್ ಪ್ರಾಫಿಟ್ ಮೇಲೆ. ಮ್ಯಾಟ್ ತೆಗಿ ನೋಡ್ರಿ, ನಾರ್ಮಲ್ ಪ್ರೊವಿಷನ್ ಟೋಟಲ್ ಇನ್ಕಮ್ ಮೇಲೆ, ಮ್ಯಾಟ್ ಪ್ರೊವಿಷನ್ 16.62% ಮ್ಯಾಟ್ ಬುಕ್ ಪ್ರಾಫಿಟ್ ಮೇಲೆ. ಬುಕ್ ಪ್ರಾಫಿಟ್ ಎಷ್ಟಿಪ್ಪ? ಬುಕ್ ಪ್ರಾಫಿಟ್ 1,40,00,000 ಕೊಡಕ್. 1,40,00,000 ಕೊಡಕ್. 1,40,00,000 ಕೊಡಕ್. 1,40,00,000 ಕೊಡಕ್ ಮಾಡ್ರಿಪ್ಪ. 1,40,00,000 ಇಂಟು 16.62% ಎಷ್ಟು ಬಂದ್ರಿಪ್ಪ? 23,26,000. 23,26,800. ಇದು 0.2 ತೆಗಿಬಿಡ್ರಿಪ್ಪ. 0.2 ಬೇಡ ನಮ್ಗೆ. 0.2 ಬೇಡ. ನೋಡ್ರಿ ಸರ್, ನೀವು ಇಲ್ಲಿ ಸರ್ಚಾರ್ಜ್ ಆಡ್ ಮಾಡಿಲ್ಲ, HEC ಆಡ್ ಮಾಡಿಲ್ಲ, ಯಾಕ್ರಿಪ್ಪ? ಅವರು ಕೊಟ್ಬಿಟ್ಟಾರೆ ನಿಮ್ಗೆ ರೆಡಿಮೇಡ್. 33.284% ಒಳಗೆ ಇನ್ಕ್ಲೂಡಿಂಗ್ 7% SC ಅಂಡ್ 4% HEC ಮಿಕ್ಸ್ ಐತಿ. ಸಪ್ರೇಟ್ ಬೇಡ. ಮ್ಯಾಟ್ ಒಳಗೆ ಇನ್ಕ್ಲೂಸಿವ್ 7% SC ಅಂಡ್ 4% HEC ಮಿಕ್ಸ್ ಐತಿ. ಇದ್ರ ಸಪ್ರೇಟ್ ಮಾಡಕ್ಕೆ ಬೇಡ. ನೀವು ನಾರ್ಮಲ್ ಮತ್ತು ಮ್ಯಾಟ್ ಏನ್ ಕಂಪೇರ್ ಮಾಡ್ತೀರಿಪ್ಪ? ವಿಚ್ ಎವರ್ ಇಸ್ ಹೈಯರ್. ಏನ್ರಿ? ವಿಚ್ ಎವರ್ ಇಸ್ ಹೈಯರ್. whichever is higher. whichever is higher. ಯಾವ ಹೈಯರ್ ಐತಿಪ್ಪ ಇದ್ರ ನೋಡ್ರಿ. ಸ್ವಲ್ಪ ಹೈಯರ್ ಯಾವ್ದಿರಪ್ಪ? ಸ್ವಲ್ಪ ಜಾಸ್ತಿ ಯಾವ್ದೈತಿ? ಯಾವ್ದು ಇದೈತಿ? 34,04,953 ತಗೋರಿಪ್ಪ. 34,04,953 ಇದು ನಿಮ್ದು ಏನ್ರಿಪ್ಪ? ಇದು ನಿಮ್ದ ಟ್ಯಾಕ್ಸ್ ಲಯಬಿಲಿಟಿ. whichever is higher ಇದು ನಿಮ್ದ ಟ್ಯಾಕ್ಸ್ ಲಯಬಿಲಿಟಿ. ओके डन. ये आंसर मुगितरिप्पा. समझ में आया? ये क्वेश्चन है आपका अंडर सेक्शन 80 IB के बेस के ऊपर. बहुत इंपॉर्टेंट क्वेश्चन है ये. कंप्यूटेशन ऑफ टोटल इनकम ऑफ द उल्लास लिमिटेड फॉर द असेसमेंट ईयर 23-24 पर्टिकुलर रुपीज. देखो यहाँ पे सबसे पहले अलग अलग है. सबसे पहले हम क्या मालूम करेंगे? इनकम फ्रॉम, देखो कंपनी के केस के अंदर इनकम फ्रॉम सैलरी नहीं आता. इनकम फ्रॉम हाउस प्रॉपर्टी आता. पूरे क्वेश्चन में इनकम फ्रॉम हाउस प्रॉपर्टी है नहीं है. इनकम फ्रॉम बिजनेस है तो बिजनेस आता. इनकम फ्रॉम बिजनेस. सबसे पहले नेट प्रॉफिट एज पर प्रॉफिट एंड लॉस अकाउंट कितना दिया? रेडीमेड नेट प्रॉफिट 1,22,00,000. एड डिसअलाउड एक्सपेंसेस. इसके अंदर सबसे पहले देखो ट्रांसफर टू रिजर्व आता. डिसअलाउड है वो.
प्रोविजन फॉर जीएसटी लाइबिलिटी 8 लाख, पेड कितना क्या 5 लाख, 8 लाख में से 5 लाख माइनस करो, लिखो यहाँ पे। डेप्रिसिएशन आता क्यों, डिसअलाउड एक्सपेंस है, 3 लाख में से जो दिया 4 लाख माइनस करो, 3 लाख माइनस 4 लाख बचा कितना -1 लाख, पूरे एक्सपेंस हो गए हमारे इधर ही। इसको ऐड करो 1 करोड़ 22 लाख प्लस 5 लाख प्लस 3 लाख माइनस 1 लाख करो, कितना होता तुम्हारा 1 करोड़ 29 लाख लेस इनकम चार्जेबल अंडर अदर हेड्स एंड एग्जाम्प्टेड इनकम्स। देखो अगर ये फॉर्मेट में देता, यहाँ पे डेबिट साइड में एक्सपेंसेस, क्रेडिट साइड में इनकम्स, बाय ग्रॉस प्रॉफिट, बाय इनकम फ्रॉम अदर सोर्स, बाय इनकम फ्रॉम हाउस प्रॉपर्टी, बाय लॉन्ग टर्म कैपिटल गेन, बाय शॉर्ट टर्म कैपिटल गेन, ऐसा दिया तो हम लोग इनकम वो सभी इनकम्स का क्या करते हैं हम लोग यहाँ पे लेते हैं इसके ये हेड के अंदर। बट यहाँ पे वैसा फॉर्मेट में नहीं दिया है, इसलिए इनकम फ्रॉम अदर सोर्स हम लोग नहीं लिए। ठीक है, यहाँ पे डैश डालो, 1 करोड़ 29 लाख माइनस डैश है 1 करोड़ 29 लाख, इसको तुम लोग क्या बोलते हैं, इनकम फ्रॉम बिजनेस बोलते हैं। ठीक है, अब चाहिए तुम्हारे को इनकम फ्रॉम कैपिटल गेन, है क्या इनकम फ्रॉम कैपिटल गेन, नहीं है। इनकम फ्रॉम अदर सोर्सेस है, इनकम फ्रॉम अदर सोर्सेस कितना है 12 लाख है, ऐड करो कितना तो तुम्हारा 1 करोड़ 41 लाख, तुम्हारा क्या होता है जीटीआई ग्रॉस टोटल इनकम लेस रिडक्शन अंडर सेक्शन 80C टू 80U। मैं तुम्हारे को बोला भी रिडक्शन अंडर सेक्शन 80IB का रूल्स बोला तुम्हारे को मैं भी। अंडर सेक्शन 80IB के अंदर कितने साल से काम कर रहे हो, 8 ईयर्स से, कितने 8 ईयर्स से, 8 ईयर्स मतलब है 5 ईयर से ज्यादा है, मतलब कितना 30%, 100% हम उसको नहीं दे सकते, हम लोग कितना देना उसको रूल के हिसाब से 30%, क्यों 5 ईयर से ज्यादा काम कर रहे हो। 30% ऑन इनकम फ्रॉम बिजनेस, सिर्फ किसके ऊपर देते हैं हम लोग, ओनली इनकम फ्रॉम बिजनेस के ऊपर। 30% ऑन इनकम फ्रॉम बिजनेस तुम्हारा कितना आया 1 करोड़ 29 लाख के ऊपर दो तुम लोग, कितना था 38,70,000, इसमें से लेस करो कितना था ये 1 करोड़ 2,30,000 आता है, इसको क्या बोलते तुम लोग टोटल इनकम। अब टैक्स लायबिलिटी अंडर नॉर्मल प्रोविजन, नॉर्मल देखो यहाँ पे टोटल इनकम के ऊपर निकलता नॉर्मल टैक्स रेट, नॉर्मल टैक्स रेट तुम्हारा कितना 33.284%, इसके अंदर मिक्स है 7% सरचार्ज भी मिक्स है, 4% HEC भी मिक्स है, तो 33.284% निकालो किसके टोटल इनकम के ऊपर कितना आया। अब निकालेंगे टैक्स लायबिलिटी अंडर मैट प्रोविजन, मैट प्रोविजन का कितना रेट होने मैट का 16.62%। मैट हमेशा बुक प्रॉफिट के ऊपर निकलता, बुक प्रॉफिट रेडीमेड हमारे पास कितना 1 करोड़ 40 लाख, 1 करोड़ 40 लाख के ऊपर निकालो कितना था 23,26,800। दोनों कंपेयर करना, विच एवर इज हायर, उन्हें टैक्स लायबिलिटी पूछा, टैक्स क्रेडिट नहीं पूछा, उन्हें टैक्स लायबिलिटी पूछा, उन्हें टैक्स क्रेडिट तुम्हारे को नहीं पूछा। ठीक है, विच एवर इज हायर, दोनों में से हायर कौन सा है 34,04,953, ये तुम्हारा टैक्स लायबिलिटी। समझ में आया, ओके डन। टेक द स्क्रीनशॉट, ओके ಓಕೆ ಸೊ ಈಗ ಬರ್ರಿಪ್ಪ ಕ್ವಶನ್ ನಂಬರ್ ಕೇಸ್ ಸ್ಟಡಿ, ಕ್ವಶನ್ ನಂಬರ್ 10 ಥಿಯರಿ ಇದ್ರಿಪ್ಪ, ಥಿಯರಿ ಓದ್ತೀರಿ ನೀವು ಸೆಕ್ಷನ್ ಸಿ ಕ್ವಶನ್ ನಂಬರ್ 11 ಕೇಸ್ ಸ್ಟಡಿ ಕ್ವಶನ್ ಆಯ್ತು। ಕೇಸ್ ಸ್ಟಡಿ ಕ್ವಶನ್, ದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಫ್ ಎ ಪಾರ್ಟ್ನರ್ಶಿಪ್ ಫರ್ಮ್ ಫಾರ್ ದ ಇಯರ್ ಎಂಡಿಂಗ್ 31st March 2023 ಇಸ್ ಗಿವನ್ ಬಿಲೋ। ಇದು ಡೆಬಿಟ್ ಸೈಡ್ ಪಾರ್ಟ್ ಅಂದ್ರೆ ಎಕ್ಸ್ಪೆನ್ಸಸ್, ಅದು ಕ್ರೆಡಿಟ್ ಸೈಡ್ ಪಾರ್ಟ್ ಇನ್ಕಮ್ಸ್। ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ at exact 12% ಐತ್ರಿಪ್ಪ, ಇದು ಪಾರ್ಟ್ನರ್ಶಿಪ್ ಫರ್ಮ್ ಆಯ್ತು। इंटरेस्ट ऑन कैपिटल एग्जैक्ट 12% per annum, 12% एग्जैक्ट 12% ಬಂತ್ರಿ। ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಕ್ಸಾಕ್ಟ್ 12% ಬಂತ್ರಿ, ಇಲ್ಲಾಂದ್ರೆ 12% ಗಿಂತ ಕಮ್ಮಿ ಬಂತ್ರಿ, ಕಮ್ಮಿ ಆವಾಗ ನಿಲ್, ಇಲ್ಲಾಂದ್ರೆ ಡ್ಯಾಶ್। 12% ಗಿಂತ ಹೆಚ್ಚಿಗೆ ಬಂತ್ರಿ ಆವಾಗ ತಗೋಬೇಕು। ಆಮೇಲೆ ಎಕ್ಸ್ಪೆನ್ಸಸ್ ಬರಂಗಿಲ್ಲ, ಅಡ್ಜಸ್ಟ್ಮೆಂಟ್ ಐತ್ರಿಪ್ಪ, ಎಕ್ಸ್ಪೆನ್ಸಸ್ ಬಗ್ಗೆ ಏನು ಅಡ್ಜಸ್ಟ್ಮೆಂಟ್ ಐತ್ರಿ ಇಲ್ಲ, ಅದಕ್ಕೆ ಬರಂಗಿಲ್ಲ। ಟು ರೆಮ್ಯುನರೇಷನ್ ಟು ವರ್ಕಿಂಗ್ ಪಾರ್ಟ್ನರ್ಸ್ ತಗೋಬೇಕು, ಡೆಪ್ರಿಸಿಯೇಷನ್ ತಗೋಬೇಕು, ರೂಲ್ಸ್ ಐತಿ ಲೆಸ್ ಮಾಡ್ಕೋಬೇಕು, ನೆಟ್ ಪ್ರಾಫಿಟ್ ತಗೋಬೇಕು, ಗ್ರಾಸ್ ಪ್ರಾಫಿಟ್, ಇನ್ಕಮ್ ಸೈಡ್ ಅಲ್ಲಿ ಯಾವ್ದು ಇನ್ಕಮ್ಸ್ ಇಲ್ಲ, ಇನ್ಕಮ್ ಸೈಡ್ ಯಾವ್ದು ಇನ್ಕಮ್ಸ್ ಇಲ್ಲ, ಓಕೆ। ಡೆಪ್ರಿಸಿಯೇಷನ್ ಅಲೌಯಬಲ್ ಆಸ್ ಪರ್ ರೂಲ್ ಇಸ್ ₹20,000 ಲೆಸ್ ಮಾಡ್ಕೋಬೇಕು, ಈ ಡೆಪ್ರಿಸಿಯೇಷನ್ 30 ಒಳಗೆ 20 ಲೆಸ್ ಮಾಡ್ಕೋಬೇಕು। Questions number 1, compute the total income of the firm for the assessment year 23-24 assuming that the firm satisfies all the conditions of section 184 and 40B. Very important question है ಇದು। Number 2, if all the provisions of section 184 and 40B are not satisfied, ಇಲ್ಲೇ satisfied, ಇಲ್ಲೇ not satisfied, ಅಲ್ಲೇ satisfied, ಇಲ್ಲೇ not satisfied। Last question, tax payable by the firm. ನೋಡ್ರಿ ಆಮೇಲೆ computation of total income of the firm for the assessment year 23-24 particulars. Number 1, section 184 and 40B are satisfied. Number 2 condition section 184 and 40B are
ನಾಟ್ ಸ್ಯಾಟಿಸ್ಫೈಡ್. ಬರ್ರಿ ಸಾಲ್ವ್ ಮಾಡೋಣ್ರಿ. ಇದ್ರ ಪ್ರಕಾರ ಸಾಲ್ವ್ ಮಾಡೋಣ್ರಿ. ಫಸ್ಟ್ ಈಗ ಇನ್ಕಮ್ ಫ್ರಮ್ ಬಿಸ್ನೆಸ್ ಯಾವ್ದು ಇನ್ಕಮ್ ಇಲ್ಲ ಅಲ್ಲಿ, ಬೇರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅದು ಇನ್ಕಮ್ ಯಾವ್ದಿಲ್ಲ. ಭಾಳ ಸಿಂಪಲ್ ಕ್ವಶನ್ ಐತಿ, ಬರೀರಿಪ್ಪ. ನೆಟ್ ಪ್ರಾಫಿಟ್ ಆಸ್ ಪರ್ profit and loss account. Net profit as per profit and loss account. Net profit as per profit and loss account ಎಷ್ಟಿದ್ರಿಪ್ಪ? ನೆಟ್ ಪ್ರಾಫಿಟ್ 35,000 ಐತ್ರಿ. 35,000 ತಗೋರಿಪ್ಪ. ಇಲ್ಲೇ 35,000, ಇಲ್ಲೇ 35,000. ಇದು ಕೇಸ್ ಸ್ಟಡಿ ಕ್ವಶನ್ ಆಯ್ತು. 35,000. ಈಗ ಆಡ್ disallowed expenses. Disallowed expenses. Disallowed expenses. Wait a minute. Okay. Add disallowed expenses. ಇದರೊಳಗ ಫಸ್ಟ್ ಏನ್ ತಗೋಬೇಕ್ರಿಪ್ಪ? disallowed expense ಒಳಗ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಐತಲ್ಲ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ತಗೋರಿಪ್ಪ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ತಗೋಬೇಕು. ಹಾ, ಬರೀಲೆ interest on capital. Interest on capital at 12%. Interest on capital at 12% per annum. ನೋಡ್ರಿಪ್ಪ, ಇಲ್ಲೇ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ at 12% per annum ಮಾಡೋಣ್ರಿಪ್ಪ. ಇಲ್ಲಿ ಏನ್ರಿಪ್ಪ, ಇಲ್ಲಿ ಫಸ್ಟ್ 12% ಅಲ್ಲದು 12% ಮೈನಸ್ ನಮ್ದ ಲಿಮಿಟ್ ಎಷ್ಟ್ರಿಪ್ಪ? ಅವರು ಕೊಟ್ಟಾರಿಪ್ಪ 12%. ನಮ್ದ ಲಿಮಿಟ್ ಎಷ್ಟ್ರಿಪ್ಪ? 12%. is equal to 0%. ತಿಳಿತ್ ನಿಮ್ಗೆ? ಅವರು ಕೊಟ್ಟಾರಿಪ್ಪ 12%. ನಮ್ದ ಲಿಮಿಟ್ ಎಷ್ಟ್ರಿಪ್ಪ? 12%. 12 minus 12 0%. ಅದಕ್ಕೆ ಸ್ಯಾಟಿಸ್ಫೈಡ್ ಏನ್ರಿ? ಸ್ಯಾಟಿಸ್ಫೈಡ್ ಕಾಲಮ್ ಅಲ್ಲೇ ನಿಲ್ ತಗೋಬೇಕು. ನೆನ್ಪಡ್ಕೋರಿ. ಸ್ಯಾಟಿಸ್ಫೈಡ್ ಕಾಲಮ್ ಅಲ್ಲೇ 12 minus 12 is equal to 0. ಅದಕ್ಕೆ ಇಲ್ಲಿ ಸ್ಯಾಟಿಸ್ಫೈಡ್ ಕಾಲಮ್ ಅಲ್ಲಿ ನಿಲ್ ಬರಿಬೇಕು. ಇಲ್ಲಿ ನೋಡ್ರಿಪ್ಪ, ಇಲ್ಲಿ ಸ್ಯಾಟಿಸ್ಫೈಡ್ ಕಾಲಮ್ ಅಲ್ಲಿ ನಿಲ್, ಅಲ್ಲೇ ನಾಟ್ ಸ್ಯಾಟಿಸ್ಫೈಡ್ ಕಾಲಮ್ ಅಲ್ಲೇ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ at 12% per annum ಎಷ್ಟಿಪ್ಪ? ಅಮೌಂಟ್ ತಗೋಬೇಕು. ಅಲ್ಲೇ ಅಮೌಂಟ್ ತಗೋಬೇಕು. ನೆನ್ಪಡ್ಕೋರಿಪ್ಪ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ at 12%, 12 minus 12 ರೂಲ್ಸ್ ಇಲ್ಲಿ ಅಪ್ಲೈ ಆಗಂಗಿಲ್ಲ. ನಾಟ್ ಸ್ಯಾಟಿಸ್ಫೈಡ್ ಒಳಗ ಆ ರೂಲ್, ಈ ರೂಲ್ ನಾಟ್ ಸ್ಯಾಟಿಸ್ಫೈಡ್ ಒಳಗ ಈ ರೂಲ್ ಅಪ್ಲೈ ಆಗಂಗಿಲ್ಲ. ಅದಕ್ಕೆ ಎಷ್ಟು ಅಮೌಂಟ್ ಐತಿ ನೋಡ್ರಿ, ಅಷ್ಟು ಅಮೌಂಟ್ ತಗೋಬೇಕಿಲ್ಲ. ನಾಟ್ ಸ್ಯಾಟಿಸ್ಫೈಡ್ ಒಳಗ. ಸ್ಯಾಟಿಸ್ಫೈಡ್ ಒಳಗ ಇದು ರೂಲ್ ಅಪ್ಲೈ ಮಾಡಿ ತಗೋಬೇಕು. ಈ ರೂಲ್ ಅಪ್ಲೈ ಮಾಡಿ ತಗೋಬೇಕಿಲ್ಲ. ತಿಳಿತಾ? समझ में आने तुम्हारे को? समझ में आने? नॉट सैटिस्फाइड में ये वाला रूल अप्लाई नहीं होता. ये वाला रूल अप्लाई नहीं होता किसमें? नॉट सैटिस्फाइड में. इसलिए जैसा ओल्ड अमाउंट देखो उसी को उठा के डालते हैं यहाँ पे. सैटिस्फाइड कॉलम में उतना ही ये वाला 12 minus 12 वाला रूल अप्लाई होता. ठीक है? 14 minus 12, 13 minus 12, 15 minus 12 वो वाला रूल यहाँ पे अप्लाई होता. सैटिस्फाइड में. नॉट सैटिस्फाइड में जैसा अमाउंट रहता देखो पार्टनर्स का, वैसा ही तुम लोग यहाँ पे लेते हैं. समझ में आया? ठीक है, ये हुआ. ನೆಕ್ಸ್ಟ್ ರೀಪ ಎಕ್ಸ್ಪೆನ್ಸಸ್ ಬರಂಗಿಲ್ಲ. ಯಾಕ್ರಿ? ಎಕ್ಸ್ಪೆನ್ಸ್ ಏನ್ರಿಪ್ಪ? ಬಿಸ್ನೆಸ್ ಎಕ್ಸ್ಪೆನ್ಸ್. ಅದರ ಬಗ್ಗೆ ಅಡ್ಜಸ್ಟ್ಮೆಂಟ್ಸ್ ಒಳಗೆ ಏನು ಕೊಟ್ಟಿಲ್ಲ. ಇದ್ರಾಗ ಹಾಫ್ ಪರ್ಸನಲ್ ಐತಿ, ಇದ್ರಾಗ ಹಾಫ್ ಇದೋ ಐತಿ, ಪರ್ಸನಲ್ ಐತಿ, ಹಾಫ್ ಇದು ಐತಿ, ಏನು ಕೊಟ್ಟಿಲ್ಲ. ಅದಕ್ಕೆ ತಗೊಳಕ್ ಹೋಗ್ಬೇಡ್ರಿ. ಪರ್ಸನಲ್ ಅಂದ್ರೆ ತಗೋಬೇಕು. ರೆಮ್ಯುನರೇಷನ್ ಟು ವರ್ಕಿಂಗ್ ಪಾರ್ಟ್ನರ್ಸ್ 1,65,000 ತಗೋಬೇಕು. ರೆಮ್ಯುನರೇಷನ್ ಟು ವರ್ಕಿಂಗ್ ಪಾರ್ಟ್ನರ್ಸ್ ತಗೋಬೇಕು. ತಗೋರಿ. remuneration to working partners. Remuneration to working partners. ಎಷ್ಟ್ರಿಪ್ಪ remuneration to working partners? 1,65,000 ತಗೋರಿಪ್ಪ. ಎರಡು ಕಡೆ 1,65,000. ಇಲ್ಲಿನೋ ಸೇಮ್ 1,65,000. ಓಕೆ, ಡನ್. ನೆಕ್ಸ್ಟ್ ಐತ್ರಿಪ್ಪ ಡೆಪ್ರಿಸಿಯೇಷನ್. ಡೆಪ್ರಿಸಿಯೇಷನ್ ತಗೋಬೇಕ್ರಿಪ್ಪ. ಎರಡು ಕಡೆ ಸೇಮ್ ರೂಲ್. ಡೆಪ್ರಿಸಿಯೇಷನ್ ಡೆಪ್ರಿಸಿಯೇಷನ್ ಎಷ್ಟ್ರಿಪ್ಪ? ಇಲ್ಲೇ ಇನ್ನರ್ ಕಾಲಮ್ ಅಲ್ಲೇ 30,000 ಮೈನಸ್ ಆಸ್ ಪರ್ ರೂಲ್ಸ್ ಎಷ್ಟ್ರಿಪ್ಪ? ಡೆಪ್ರಿಸಿಯೇಷನ್ 20,000. 30 minus 20
ಎಷ್ಟಿಪ್ಪ 10,000 ಇಲ್ಲೇ 10,000 ಇಲ್ಲೇ 10,000 ಡೆಪ್ರಿಸಿಯೇಷನ್ ಮುಗಿತ್ರಿಪ್ಪ ಎಲ್ಲ ಎಕ್ಸ್ಪೆನ್ಸ್ ಮುಗಿತ್ರಿ ಯಾವ್ದಿಲ್ಲ ಮತ್ತ ಟೋಟಲ್ ಮಾಡ್ಬಿಟ್ರಿಪ್ಪ ಟೋಟಲ್ ಮಾಡಿದ್ದು 35,000 plus 1,65,000 plus 10,000 2,10,000 2,10,000 ಇಲ್ಲೇ ಇಲ್ಲೇ ಮಾಡ್ರಿಪ್ಪ 35,000 plus 12,000 plus 1,65,000 plus 10,000 2,22,000 ಓಕೆ ಆಮೇಲೆ ಲೆಸ್ ಇನ್ಕಮ್ ಚಾರ್ಜೆಬಲ್ ಅಂಡರ್ other heads and exempted incomes. Less income chargeable under other heads and exempted incomes. Less income chargeable under other heads and exempted incomes. Incomes ನೋಡ್ಬೇಕಂದ್ರೆ ಎಲ್ಲಿ ಹೋಗ್ಬೇಕ್ರಿಪ್ಪ ಕ್ರೆಡಿಟ್ ಸೈಡ್ ಹೋಗ್ಬೇಕ್ರಿಪ್ಪ ಈಗ ಕ್ರೆಡಿಟ್ ಸೈಡ್ ಒಂದೇ ಐತ್ರಿಪ್ಪ ಗ್ರಾಸ್ ಪ್ರಾಫಿಟ್ ಯಾವ್ದು ಇನ್ಕಮ್ ಇಲ್ಲ ಅಲ್ಲಿ ಯಾವ್ದು ಇನ್ಕಮ್ ಕೊಟ್ಟಿಲ್ಲ ಅವರು ಅದಕ್ಕೆ ಏನ್ರಿಪ್ಪ ಡ್ಯಾಶ್ ಯಾವ್ದು ಇನ್ಕಮ್ ಕೊಟ್ಟಿಲ್ಲ ಇಲ್ಲೂ ಡ್ಯಾಶ್ ಇಲ್ಲೂ ಡ್ಯಾಶ್ ಕೊಟ್ಟಿಲ್ಲ ಯಾವ್ದು ಇನ್ಕಮ್ ಕೊಟ್ಟಿಲ್ಲ ಸೇಮ್ 2,10,000 ಇಲ್ಲ 2,22,000 ಈಗ ನೋಡ್ರಿಪ್ಪ ಈಗ ನೀವು ಏನ್ ಹೇಳ್ತೀರಿ ಈಗ ಮುಗಿತಿಲ್ಲ ಇಲ್ಲಿ ಬುಕ್ ಪ್ರಾಫಿಟ್ ಅಲ್ಲ ಇದು ಇಲ್ಲಿ ಬುಕ್ ಪ್ರಾಫಿಟ್ ಅಲ್ಲ ತಗೋರಿಪ್ಪ ನೋಡ್ರಿ ಇಲ್ಲಿ ಬುಕ್ ಪ್ರಾಫಿಟ್ ಎಲ್ಲಿ ಇಡ್ಬೇಕ್ರಿಪ್ಪ ನಿಮ್ಗೆ ಬುಕ್ ಪ್ರಾಫಿಟ್ ಯಾವ್ದು ಬುಕ್ ಪ್ರಾಫಿಟ್ ರೀಪ್ಪ ಬುಕ್ ಪ್ರಾಫಿಟ್ ಬರಲಿ ಬುಕ್ ಪ್ರಾಫಿಟ್ ಅಂತ ಬರಲಿಪ್ಪ ಇಲ್ಲಿ ಬುಕ್ ಪ್ರಾಫಿಟ್ and income from business. Book profit and income from business. ಯಾಕರಿ ಹಿಂಗ ಅಂತ ನೋಡ್ರಿ ಸ್ಯಾಟಿಸ್ಫೈಡ್ ಕಾಲಮ್ ಅಲ್ಲೇ ಬುಕ್ ಪ್ರಾಫಿಟ್ ನೆನಪುಗೋರಿ ಸ್ಯಾಟಿಸ್ಫೈಡ್ ಕಾಲಮ್ ಅಲ್ಲೇ ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ಲೆಸ್ ಇನ್ಕಮ್ ಚಾರ್ಜೆಬಲ್ ಅಂಡರ್ ಅದರ್ ಹೆಡ್ಸ್ ಅಂಡ್ ಎಕ್ಸಾಮ್ಡ್ ಇನ್ಕಮ್ಸ್ ಮಾಡ್ರಿ ಆಮೇಲೆ ನಿಮ್ಗೆ ಸ್ಯಾಟಿಸ್ಫೈಡ್ ಕಾಲಮ್ ಅಲ್ಲಿ ನಿಮ್ಗೆ ಬುಕ್ ಪ್ರಾಫಿಟ್ ನಿಮ್ಗೆ ಸಿಗ್ತೈತ್ರಿಪ್ಪ ಏನ್ರಿ ಬುಕ್ ಪ್ರಾಫಿಟ್ ನಿಮ್ಗೆ ಇಲ್ಲೇ ಸಿಗ್ತೈತ್ರಿಪ್ಪ ಬುಕ್ ಪ್ರಾಫಿಟ್ ಎಷ್ಟಿಪ್ಪ ಈಗ 2,10,000 ಬಟ್ ನಾಟ್ ಸ್ಯಾಟಿಸ್ಫೈಡ್ ಕಾಲಮ್ ಅಲ್ಲೇ ಮುಂದೆ ಯಾವ್ದು ಕ್ಯಾಲ್ಕುಲೇಷನ್ ಬರಂಗಿಲ್ಲ ನಾಟ್ ಸ್ಯಾಟಿಸ್ಫೈಡ್ ಕಾಲಮ್ ಅಲ್ಲೇ ಇಲ್ಲಿ ಲೆಸ್ ಇನ್ಕಮ್ ಮಾಡ್ರಿ ಇನ್ಕಮ್ ಮಾಡಿದ್ಮೇಲೆ ಮುಂದಿಲ್ಲಿ ಯಾವ್ದು ಕ್ಯಾಲ್ಕುಲೇಷನ್ ಬರಂಗಿಲ್ಲ ಇಲ್ಲಿ ಆನ್ಸರ್ ಮುಗಿತ್ರಿ ನಾಟ್ ಸ್ಯಾಟಿಸ್ಫೈಡ್ ಕಾಲಮ್ ಇಲ್ಲಿ ಆನ್ಸರ್ ಮುಗಿತ್ರಿ ಮತ್ತೆ ಮುಂದೆ ಆನ್ಸರ್ ಬರಂಗಿಲ್ಲ ಇಲ್ಲಿ ನಾಟ್ ಸ್ಯಾಟಿಸ್ಫೈಡ್ ಕಾಲಮ್ ಅಲ್ಲಿ ಮುಗಿತ್ರಿ ಆನ್ಸರ್ ಇಲ್ಲಿ ಮತ್ತೆ ಮುಂದೆ ಬರಂಗಿಲ್ಲ ಲೆಸ್ ಅಲವೇಬಲ್ ರೆಮ್ಯುನರೇಷನ್ ಟು ವರ್ಕಿಂಗ್ ಪಾರ್ಟ್ನರ್ಸ್ ಬರಂಗಿಲ್ಲ ಅಲ್ಲಿ ಮುಗಿತಿಲ್ಲ ನಾಟ್ ಸ್ಯಾಟಿಸ್ಫೈಡ್ ಕಾಲಮ್ ಅಲ್ಲಿ ಮುಗಿತ್ ಆನ್ಸರ್ ಅದಕ್ಕೆ ನಾಟ್ ಸ್ಯಾಟಿಸ್ಫೈಡ್ ಕಾಲಮ್ ಆನ್ಸರ್ ಎಷ್ಟು 2,22,000 ಏನ್ರಿದ್ದು ಇನ್ಕಮ್ ಫ್ರಮ್ ಬಿಸ್ನೆಸ್ ಬುಕ್ ಪ್ರಾಫಿಟ್ ಯಾರ್ದು ಇದು ಸ್ಯಾಟಿಸ್ಫೈಡ್ ಕಾಲಮ್ ಬುಕ್ ಪ್ರಾಫಿಟ್ ತಿಳಿತ್ರಿ ಇಲ್ಲಿ ಇಟ್ಬಿಡ್ಬಿಡ್ರಿ ಮುಗಿತಿದೆ ಈಗ ಮುಗಿತಿದೆ ಈಗ ಮಾಡ್ರಿಪ್ಪ ಬುಕ್ ಪ್ರಾಫಿಟ್ ಆದ್ಮೇಲೆ ಲೆಸ್ allowable remuneration to working partners under section 28 to 40B under section 28 to 40B ಇದು ಅಂಡರ್ಲೈನ್ ಮಾಡ್ರಿಪ್ಪ ಅಂಡರ್ ಸೆಕ್ಷನ್ 28 to 40B ಇದರಾಗ ರೋಮನ್ ನಂಬರ್ 1 ಇದರಾಗ ರೋಮನ್ ನಂಬರ್ 1 ಏನ್ರಿಪ್ಪ ಆಕ್ಚುಯಲ್ ಸ್ಯಾಲರಿ ಕಾಮಾ ಬೋನಸ್ and commission to working partners
ವರ್ಕಿಂಗ್ ಪಾರ್ಟ್ನರ್ಸ್. ನೋಡಿಲ್ಲ, ರೋಮನ್ ನಂಬರ್ 1 ಆಕ್ಚುಯಲ್ ಸ್ಯಾಲರಿ ಕಾಮ ಬೋನಸ್ ಅಂಡ್ ಕಮಿಷನ್ ಟು ವರ್ಕಿಂಗ್ ಪಾರ್ಟ್ನರ್ಸ್. ಹಾ ನೋಡ್ರಿಪ್ಪ ಇಲ್ಲಿ ಸ್ಯಾಲರಿ ಬೋನಸ್ ಕಮಿಷನ್ ಎಲ್ಲಿದ್ರಿಪ್ಪ ಇಲ್ಲಿ ನೋಡ್ರಿ. ಸ್ಯಾಲರಿ ಎಲ್ಲಿದ್ರಿ ಇಲ್ಲಿ ಕೊಟ್ಟಿಲ್ಲ, ಬೋನಸ್ ಎಲ್ಲಿದ್ರಿಪ್ಪ ಕೊಟ್ಟಿಲ್ಲ, ಕಮಿಷನ್ ಎಲ್ಲಿದ್ರಿ ಕೊಟ್ಟಿಲ್ಲ. ಬಟ್ ಒಂದ್ ವರ್ಡ್ ಕೊಟ್ಟಬಿಟ್ರಲ್ಲಿ, ರೆಮ್ಯೂನರೇಷನ್ ಟು ವರ್ಕಿಂಗ್ ಪಾರ್ಟ್ನರ್ಸ್. ಏನ್ರಿ ರೆಮ್ಯೂನರೇಷನ್ ಟು ವರ್ಕಿಂಗ್ ಪಾರ್ಟ್ನರ್ಸ್. ರೆಮ್ಯೂನರೇಷನ್ ಅಂದ್ರೆ ಏನ್ರಿಪ್ಪ ಸ್ಯಾಲರಿ ಬೋನಸ್ ಅಂಡ್ ಕಮಿಷನ್ ಎಲ್ಲಾ ಸೇರಿಸಿ ಒಂದರಿಪ್ಪ ರೆಮ್ಯೂನರೇಷನ್ ಟು ವರ್ಕಿಂಗ್ ಪಾರ್ಟ್ನರ್ಸ್. ತಗೋಬಿಡ್ರಿ, ರೆಮ್ಯೂನರೇಷನ್ ಟು ವರ್ಕಿಂಗ್ ಪಾರ್ಟ್ನರ್ಸ್ ತಗೋಬಿಡ್ರಿ, ರೆಮ್ಯೂನರೇಷನ್ ಟು ವರ್ಕಿಂಗ್ ಪಾರ್ಟ್ನರ್ಸ್. ಅದ ರೆಮ್ಯೂನರೇಷನ್ ಅಂದ್ರೆ ಏನಪ್ಪ, ಎಲ್ಲ ಸೇರಿಸಿ ಒಂದ. ರೆಮ್ಯೂನರೇಷನ್ ಟು ವರ್ಕಿಂಗ್ ಪಾರ್ಟ್ನರ್ಸ್. ರೆಮ್ಯೂನರೇಷನ್ ಟು ವರ್ಕಿಂಗ್ ಪಾರ್ಟ್ನರ್ಸ್. ರೆಮ್ಯೂನರೇಷನ್ ಟು ವರ್ಕಿಂಗ್ ಪಾರ್ಟ್ನರ್ಸ್. ರೆಮ್ಯೂನರೇಷನ್ ಟು ವರ್ಕಿಂಗ್ ಪಾರ್ಟ್ನರ್ಸ್ ಇದು ಎಲ್ಲಿ ತಗೋಬೇಕ್ರಿಪ್ಪ? ರೆಮ್ಯೂನರೇಷನ್ ಟು ವರ್ಕಿಂಗ್ ಪಾರ್ಟ್ನರ್ಸ್ ತಗೋರಿ. ರೆಮ್ಯೂನರೇಷನ್ ಟು ವರ್ಕಿಂಗ್ ಪಾರ್ಟ್ನರ್ಸ್. ರೆಮ್ಯೂನರೇಷನ್ ಟು ವರ್ಕಿಂಗ್ ಪಾರ್ಟ್ನರ್ಸ್ ಎಷ್ಟಿತ್ರಿಪ್ಪ ಇಲ್ಲಿ? ಸ್ಯಾಟಿಸ್ಫೈಡ್ ಕಾಲಮ್ ಅಲ್ಲಿ 1,65,000 ತಗೋರಿ. 1,65,000. 1,65,000. ಓಕೆ, ಈಗ ಏನ್ ಮಾಡ್ತೀರಿಪ್ಪ ಇದು ಮುಗಿದ್ಮೇಲೆ? ಆಮೇಲೆ ಏನಪ್ಪ ರೋಮನ್ ನಂಬರ್ 2 ಆಗ. ಈಗ ರೋಮನ್ ನಂಬರ್ 2 ಅಲ್ಲ, ರೋಮನ್ ನಂಬರ್ 2 ಏನ್ರಿಪ್ಪ ನಿಮ್ದು? ರೋಮನ್ ನಂಬರ್ 2 ಸ್ಯಾಲರಿ ಆಸ್ ಪರ್ ಸೆಕ್ಷನ್ 40B ಅಲ್ಲ, ಸ್ಯಾಲರಿ ಆಸ್ ಪರ್ ಸೆಕ್ಷನ್ 40B. ಸ್ಯಾಲರಿ ಆಸ್ ಪರ್ ಸೆಕ್ಷನ್ 40B. ಇದರಲ್ಲಿ ಏನ್ರಿಪ್ಪ? ಫಸ್ಟ್ ಸ್ಮಾಲ್ ಎ ಮ್ಯಾಕ್ಸಿಮಮ್ ಲಿಮಿಟ್. ಸ್ಮಾಲ್ ಏನ್ರಿಪ್ಪ? ಮ್ಯಾಕ್ಸಿಮಮ್ ಲಿಮಿಟ್. ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟ್ರಿಪ್ಪ ನಿಮ್ದು? 1,50,000 ಅಲ್ಲ ಅದು? ಮ್ಯಾಕ್ಸಿಮಮ್ ಲಿಮಿಟ್ ನಿಮ್ದು 1,50,000. ಆಮೇಲೆ ಬಿ ಏನ್ರಿಪ್ಪ? 90%. 90% ಆಫ್ ಬುಕ್ ಪ್ರಾಫಿಟ್. 90% ಆಫ್ ಬುಕ್ ಪ್ರಾಫಿಟ್. ಓಕೆ, 90% ಆಫ್ ಬುಕ್ ಪ್ರಾಫಿಟ್. ಬುಕ್ ಪ್ರಾಫಿಟ್ ನಿಂದ ಎಷ್ಟಿತ್ತು? ಬುಕ್ ಪ್ರಾಫಿಟ್ ನಿಂದ ಸ್ಯಾಟಿಸ್ಫೈಡ್ ಕಾಲಮ್ ಅಲ್ಲಿ 2,10,000. 3 lakh ಒಳಗೈತಿ. ಓಕೆ, 3 lakh ಒಳಗೈತಿ ಅಂದ್ರೆ ಪೂರ ಅಮೌಂಟ್ ಮೇಲೆ 90%. 2,10,000 ಮೇಲೆ 90% ಮಾಡ್ರಿಪ್ಪ. 90%. 2,10,000. ಮಾಡ್ರಿಪ್ಪ. ಅದೆಷ್ಟ್ರಿ? 90% ಆಫ್ 2,10,000. 2,10,000 ಬುಕ್ ಪ್ರಾಫಿಟ್ ಇದು ಅಲ್ಲ, ಅದು ಬುಕ್ ಪ್ರಾಫಿಟ್ ಸ್ಯಾಟಿಸ್ಫೈಡ್ ಕಾಲಮ್. 2,10,000 ಇಂಟು 90% ಎಷ್ಟಿದು? 1,89,000. 1,89,000. 1,89,000. ಈಗ ಕಂಪೇರ್ ಮಾಡ್ಬೇಕ್ರಿಪ್ಪ. ಏನ್ ಕಂಪೇರ್ ಮಾಡ್ತೀರಿ ಇಲ್ಲಿ? ವಿಚ್ ಎವರ್ ಇಸ್ ಹೈಯರ್ ಅಲ್ಲ ಫಸ್ಟ್. ವಿಚ್ ಎವರ್ ಇಸ್ ಹೈಯರ್ ನೋಡ್ರಿ. ವಿಚ್ ಎವರ್ ಇಸ್ ಹೈಯರ್ ಕಂಪೇರ್ ಮಾಡ್ಬೇಕು. ಇದರಾಗ ಹೈಯರ್ ಯಾವ್ದ್ರಿಪ್ಪ? ಹೈಯರ್ 1,89,000 ಹೈಯರ್ ರೀ. 1,89,000. ಸೇಮ್ 1,89,000 ನೀವು ಏನ್ ಮಾಡ್ತೀವಿ? ಬಾಜು ಬರೀತೀರಿ. ಬಾಜು ಬರೀಬೇಕು. 1,89,000. 1,89,000 ಬಾಜು ಬರೀಬೇಕು. ಈಗ ಮತ್ತೆ ಕಂಪೇರ್ ಮಾಡ್ಬೇಕು. ಏನ್ ಕಂಪೇರ್ ಮಾಡ್ತೀರಿಪ್ಪ? ವಿಚ್ ಎವರ್ ಇಸ್ ಲೋವರ್ ಅಂತ, ಹೌದಲ್ಲ? ವಿಚ್ ಎವರ್ ಇಸ್ ಲೋವರ್. whichever is lower. ನೋಡ್ಲಿ, whichever is lower. ಈಗ ಲೋವರ್ ಕಂಪೇರ್ ಮಾಡ್ಬೇಕು. 1,65,000 ಮತ್ತ 1,89,000 ಒಳಗ ಲೋವರ್ ಯಾವ್ದ್ರಿಪ್ಪ? ಕಮ್ಮಿ ಯಾವ್ದ್ರಿ? ಕಮ್ಮಿ 1,65,000. 1,65,000 ಇಂದ ಕಮ್ಮಿ ಐತಿ. ಅದ ಸೇಮ್ ಅಮೌಂಟ್ ಬಾಜು ಬರೀಬೇಕು. 1,65,000. ಹೌದಲ್ಲ? ಕಮ್ಮಿ ಯಾವ್ದಿಪ್ಪ? ಫಸ್ಟ್ ನೋಡ್ರಿ, ಇಲ್ಲಿ ಮ್ಯಾಕ್ಸಿಮಮ್ ಲಿಮಿಟ್ 1,50,000. 90% ಬುಕ್ ಪ್ರಾಫಿಟ್ ಮಾಡ್ರಿಪ್ಪ. ಬುಕ್ ಪ್ರಾಫಿಟ್ ಇದು ನಿಮ್ದು 1,89,000. ವಿಚ್ ಎವರ್ ಇಸ್ ಹೈಯರ್. ಆಮೇಲೆ ಸೇಮ್ ಅಮೌಂಟ್ ಬಾಜು ಬರೀಬೇಕು. ವಿಚ್ ಎವರ್ ಇಸ್ ಲೋವರ್ ಅಮೌಂಟ್ ಸೇಮ್ ಬಾಜು ಬರೀಬೇಕು. ಓಕೆ, ಈಗ ಮಾಡ್ರಿಪ್ಪ ನೋಡೋಣ. ಈಗ ಮಾಡ್ರಿ. 2,10,000 ಮೈನಸ್ 1,65,000 ಮೈನಸ್ 1,65,000 45,000 ಬಂತ್ರಿ ಇಲ್ಲಿ. 45,000 ಇಲ್ಲೇ ಮಾಡ್ರಿಪ್ಪ. 2,22,000. 2,22,000.
ಇದು ನಿಮ್ದು ಏನ್ರಿಪ್ಪ ಟೋಟಲ್ ಇನ್ಕಮ್ ಆಫ್ ದ ಫರ್ಮ್. ಇದು ಏನ್ರಿಂದ ಟೋಟಲ್ ಇನ್ಕಮ್ ಆಫ್ ದ ಫರ್ಮ್. ಟೋಟಲ್ ಇನ್ಕಮ್ ಆಫ್ ದ फर्म. टोटल इनकम ऑफ द फर्म. टोटल इनकम ऑफ द फर्म. ओके, आपको समझ में आने क्वेश्चन ये देखो, ये क्वेश्चन देख लिया हम लोग, ठीक है. इसमें कंप्यूटेशन ऑफ टोटल इनकम ऑफ द फर्म फॉर द असेसमेंट 23-24 पर्टिकुलर. सबसे पहले कॉलम क्या डालते हैं मैं, सेक्शन 184 एंड 40 बी आर सेटिस्फाइड. बी वाला क्या, नंबर 2 क्या है, सेक्शन 184 एंड 40 बी आर नॉट सेटिस्फाइड. बी सेकंड में क्या पूछ रहा है, नॉट सेटिस्फाइड. सेटिस्फाइड पूछ रहा, वही मालूम पहले वाला हमारा रूल, पहले वाला जो था देखो हमारा वही वाला. नेट प्रॉफिट एज पर प्रॉफिट एंड लॉस अकाउंट है ना यहाँ पे 35 डालो उनको. एड दिस अलाउड एक्सपेंसेस. सबसे पहले इंटरेस्ट ऑन कैपिटल एट 12% पर एनम. नॉट सेटिस्फाइड कॉलम में, नॉट सेटिस्फाइड कॉलम में ये वाला रूल अप्लाई नहीं होता. यहाँ पे जितना अमाउंट है देखो उतना ही अमाउंट हम लोग लिखते हैं. यहाँ पे सेटिस्फाइड कॉलम में उतना ही दिया, कितना 12%. हमारा लिमिट कितना 12%. 12 माइनस 12 करो 0%. यहाँ पे नील आता, नील. इससे कम दिया तो नहीं, इससे कम भी दिया तो तब भी नील आता, इससे ज्यादा दिया तो तब आता रिमेनिंग यहाँ पे, ठीक है. अभी नील आया. नेक्स्ट एक्सपेंस भी नहीं आता हमारा. क्यों, एक्सपेंस के बारे में एडजस्टमेंट देना नहीं तभी आता एक्सपेंस हमारा, नहीं तो नहीं आता. एडजस्टमेंट कुछ भी नहीं दिया, इसको मतलब रेम्यूनरेशन टू वर्किंग पार्टनर्स लेना है, दोनों में सेम. डेप्रीसिएशन 30 दिया, डेप्रीसिएशन लिखो यहाँ पे 30. एडजस्टमेंट कितना दिया 20, लेस करो बचा कितना 10, ठीक है. पूरा हुआ भी, ऐड करो सबको, इतना आया. लेस इनकम चार्जेबल अंडर अदर हेड्स एंड एग्जेम्प्टेड इनकम्स. इनकम्स देखना तो कहां पे जाना तुम लोग, बाय साइड में, मतलब बाय साइड में. यहाँ पे बाय ग्रॉस प्रॉफिट तो नहीं आता, इससे इसके नीचे कुछ भी इनकम्स है नहीं है, तो इनकम्स दोनों साइड डैश डैश निकालो, वही से तुम्हारा बैलेंस बचता. देखो यहाँ पे और एक बात, इनकम निकालने के बाद में जो बैलेंस बचता है देखो यहाँ पे नॉट सेटिस्फाइड कॉलम में, यही तुम्हारा क्या होता है, इनकम फ्रॉम बिजनेस होता है. यही तुम्हारा क्या होता है, इनकम फ्रॉम बिजनेस. ये वाला सेटिस्फाइड कॉलम में ये वाला तुम्हारा क्या होता है, सिर्फ बुक प्रॉफिट होता है. ये वाला बुक प्रॉफिट सेटिस्फाइड कॉलम में, ठीक है. लेस अलाइबल रेम्यूनरेशन टू वर्किंग पार्टनर्स अंडर सेक्शन 28-40 बी रोमन नंबर 1 एक्चुअल सैलरी बोनस एंड कमीशन टू वर्किंग पार्टनर्स. अब यहाँ पे सैलरी बोनस कमीशन बोल के कुछ भी वर्ड नहीं दिया, सिर्फ एक बात दिया, क्या बोल के, रेम्यूनरेशन टू वर्किंग पार्टनर्स. इसी का मतलब क्या बोलो, रेम्यूनरेशन टू, यही क्या बोलो, वर्किंग पार्टनर्स. रेम्यूनरेशन टू वर्किंग पार्टनर्स ले लो. यहाँ पे कितना है वो 1,65,000 लिख लो यहाँ पे. रोमन नंबर 2 सैलरी एज पर सेक्शन 40 बी. इसके अंदर पहला वाला क्या था, मैक्सिमम लिमिट कितना हमारा 1,50,000. 90% ऑफ बुक प्रॉफिट. बुक प्रॉफिट तुम्हारा कितना है अभी सेटिस्फाइड कॉलम के अंदर, ये वाला 2 लाख है. 3 लाख से क्या है, कम है. पूरे अमाउंट के ऊपर 90% लो, 1,89,000. कंपेयर करो विच एवर इज हायर, हायर को बाजू लिख लो. फिर कंपेयर करो विच एवर इज लोअर, कौन सा है 1,65,000, सेम को बाजू लिख लो. इसमें से इसको लेस करो, तुम्हारे मिलता 45. यहाँ पे था नहीं, ये तुम्हारे उतार लो यहाँ पे, सेम यहाँ पे कॉपी पेस्ट कर लो. कितना था 2,22,000. ये तुम्हारा होता टोटल इनकम ऑफ द फर्म. समझ में आया, एनी डाउट? ओके, इफ यू सेटिस्फाइड आई विल रफ दिस पार्ट. ओके, आई विल रफ दिस पार्ट. ओके, टेक डाउन द स्क्रीनशॉट. आई विल रफ दैट पार्ट. Okay, good. So now number 3 adjustment. First is done, second is done. Now tax payable by the firm. I will rub this part. Third, tax payable by the firm. We'll solve that part. Tax payable by the firm. ಸೇಮ್ ಇದು ಏನ್ರಿಪ್ಪ, ಸೇಮ್ ಕಾಲಮ್ ಕಂಟಿನ್ಯೂ ಪಾರ್ಟ್. ಇದು ಕೆಳಗಿಂದ ಐತಲ್ಲ, ಕೆಳಗಿನ ಪಾರ್ಟ್ ಕಂಟಿನ್ಯೂ ಮಾಡ್ತೀನಿ ರೀ. ಇದು ಕೆಳಗಿನ ಪಾರ್ಟ್ ಅಲ್ಲೇ ಕಂಟಿನ್ಯೂ ಮಾಡ್ತೀನಿ ರೀ. ಕೆಳಗಿನ ಪಾರ್ಟ್ ನ ಕಂಟಿನ್ಯೂ ಮಾಡ್ತೀನಿ ರೀ. ಅಲ್ಲೇ ಟೋಟಲ್ ಇನ್ಕಮ್ ಎಷ್ಟಿತ್ತಪ್ಪ 45,000. ಆಮೇಲೆ 2,22,000. ಓಕೆ, ಟೋಟಲ್ ಮಾಡ್ಬಿಡ್ರಿಪ್ಪ. ಈಗ ಟ್ಯಾಕ್ಸ್ ಫೋರ್ಮ್ ಮೇಲೆ ಟ್ಯಾಕ್ಸ್ ರೇಟ್ ಎಷ್ಟು ಕೊಡ್ತೀರಿ ನೀವು? ಫೋರ್ಮ್ ಮೇಲೆ, ಪಾರ್ಟ್ನರ್ಶಿಪ್ ಫೋರ್ಮ್ ಮೇಲೆ ಟ್ಯಾಕ್ಸ್ ರೇಟ್ ಎಷ್ಟು ಕೊಡ್ತೀರಿಪ್ಪ? 30%. ಟ್ಯಾಕ್ಸ್ ಎಟ್ 30%.
ಟ್ಯಾಕ್ಸ್ ರೇಟ್ 30% ಆನ್ ಟೋಟಲ್ ಇನ್ಕಮ್. ಟೋಟಲ್ ಇನ್ಕಮ್ 30% ಕೊಡ್ರಿಪ್ಪ ಟ್ಯಾಕ್ಸ್ ರೇಟ್. ಟ್ಯಾಕ್ಸ್ ಎಟ್ 30 ಫಿಕ್ಸ್ ರೇಟ್ ಫೋರ್ಮ್ ಮೇಲೆ ಟ್ಯಾಕ್ಸ್ ರೇಟ್ 30% ಆನ್ ಟೋಟಲ್ ಇನ್ಕಮ್. 45,000 ಇಂಟು 30%. 45,000 ಇಂಟು 30%. ಎಷ್ಟಿಪ್ಪ 13,500. 13,500. ಆಮೇಲೆ 2,22,000 ಇಂಟು 30%. 2,22,000 ಇಂಟು 30%. 66,600. 66,600. ಓಕೆ. ಈಗ ಪ್ಲಸ್ ಸರ್ಚಾರ್ಜ್. ಸರ್ಚಾರ್ಜ್ ಕೊಡಕ್ ಬರಂಗಿಲ್ಲ. ಏನ್ರಿ ಸರ್ಚಾರ್ಜ್ ಕೊಡಕ್ ಬರಂಗಿಲ್ಲ. ಪಾರ್ಟ್ನರ್ಶಿಪ್ ಫರ್ಮ್ ಇರ್ಲಿ ಕಂಪನಿ ಇರ್ಲಿ, ಸರ್ಚಾರ್ಜ್ ಕೊಡ್ಬೇಕಂದ್ರೆ ನಿಮ್ದ ಟೋಟಲ್ ಇನ್ಕಮ್ 1 crore ಮೇಲೆ ಹೋಗ್ಬೇಕು. ನಿಮ್ದ ಟೋಟಲ್ ಇನ್ಕಮ್ ಏನ್ರಿಪ್ಪ 1 crore ಮೇಲೆ ಹೋಗ್ಬೇಕು. ಯಾವ್ದು ಇನ್ಕಮ್ 1 crore ಮೇಲೆ ಹೋಗಂಗಿಲ್ಲ, ಇಲ್ಲಿ ಹೋಗತ್ತಿಲ್ಲ. ಇಲ್ಲಿ ಯಾವ್ದು ಟೋಟಲ್ ಇನ್ಕಮ್ ನೋಡ್ರಿ, ಬರೀ 45, 2,22 1 crore ಟಚ್ ಮಾಡಿಲ್ಲ ಇವರು, ಅದಕ್ಕೆ ಸರ್ಚಾರ್ಜ್ ಬರಂಗಿಲ್ಲ. ಅಲ್ಲಿ ಡ್ಯಾಶ್ ಡ್ಯಾಶ್ ಸರ್ಚಾರ್ಜ್ ಡ್ಯಾಶ್ ಡ್ಯಾಶ್. ಆಮೇಲೆ ಏನ್ರಿಪ್ಪ ಸೇಮ್ ಬರೀರಿಪ್ಪ ಇಲ್ಲಿ 13,500 ಪ್ಲಸ್ ಡ್ಯಾಶ್ 13,500. 66,600 ಪ್ಲಸ್ ಡ್ಯಾಶ್ 66,600. ಈಗ HEC ಪ್ಲಸ್ HEC ಎಟ್ ಎಷ್ಟು ಪರ್ಸೆಂಟ್ ರೀಪ? HEC 4%. HEC 4%. 4%. ಇದರ ಮೇಲೆ ಕೊಡ್ತೀರಿಪ್ಪ, ಇದು ಇದರ ಮೇಲೆ ಕೊಡ್ತೀರಿ. HEC ಇದರ ಮೇಲೆ ಕೊಡ್ಬೇಕು. 13,500. 13,500 ಇಂಟು 4% ಇಂಟು 4%. 540. 540. ಈಗ 66,600 ಇಂಟು 4%. 2,664. 2,664. 2,664. ಈಗ ಟೋಟಲ್ ಮಾಡಿರಪ್ಪ ಎಷ್ಟ್ರಿ? ಆಡ್ ಮಾಡ್ಕೋಬೇಕು. ಇದು ಆಡ್ ಮಾಡ್ಕೋಬೇಕು. 13,500 ಪ್ಲಸ್ 540 ಎಷ್ಟಿದು? 14,040. 14,040. ಆಮೇಲೆ ಅದು 66,600 ಪ್ಲಸ್ 2,664 69,000. 69,264. 264 ನೋಡ್ರಿ. ಟ್ಯಾಕ್ಸ್ ಪೇಯಬಲ್ ಬೈ ದ ಫರ್ಮ್ ಏನ್ರಿಪ್ಪ? ಟ್ಯಾಕ್ಸ್ ಪೇಯಬಲ್ ಬೈ ದ ಫರ್ಮ್ ತಗೋರಿಪ್ಪ. ಟ್ಯಾಕ್ಸ್ ಪೇಯಬಲ್ ಬೈ ದ ಫರ್ಮ್. ಟ್ಯಾಕ್ಸ್ ಪೇಯಬಲ್ ಬೈ ದ ಫರ್ಮ್. टैक्स पेबल बाय द फर्म. ಇದು टैक्स पेबल नोट रिपा. समझ में आपको समझ में आया? टोटल इनकम में कंटिन्यू पार्ट कर रहा हूँ. टोटल इनकम कितना है? 45, 2,22. टैक्स निकालना. पार्टनरशिप फर्म है तो टैक्स रेट कितना हमारा 30%. किसके ऊपर? टोटल इनकम के ऊपर. 45,000 इंटू 30%. 2,22,000 इंटू 30% निकला. प्लस सरचार्ज. सरचार्ज हम लोग कब देते बोले तो अगर पार्टनरशिप फर्म की टोटल इनकम 1 crore से ज्यादा है तो, ये टच भी नहीं करी 1 crore को, तो सरचार्ज नहीं बनता. दोनों को ऐड करो, लिखो यहाँ पे. दोनों को ऐड करो, लिखो यहाँ पे. अब HEC से तो हमारा फिक्स कितना? 4%. 13,500 इंटू 4%. 540. 66,600 इंटू 4%. 2,664. दोनों को ऐड करके लिखो. दोनों को ऐड करके लिखो. ये तुम्हारा क्या होता है? टैक्स पेएबल बाय द फर्म. अब देखो यहाँ पे टैक्स, अगर तुम्हारे को टैक्स कम पे करना, गवर्नमेंट को ज्यादा पे करना, तुम्हारे को अगर मेरी इनकम है, अगर मैं गवर्नमेंट को टैक्स ज्यादा पे करूं तो मेरे को प्रॉफिट, अगर मैं गवर्नमेंट को कम टैक्स पे करूं तो मेरे को प्रॉफिट कम किया तो मैं ट्राई करता हूँ मेरी जितनी कम होती उतनी टैक्स लिटी होना बोल के. ತಿಳಿದ್ರಿ? ನಾ ಏನು ಟ್ರೈ ಮಾಡ್ತೀನಿಪ್ಪ, ನಾ ಎಷ್ಟು ಕಮ್ಮಿ ಟ್ಯಾಕ್ಸ್ ಕೊಡ್ತೀನಿ ನೋಡಿ ಗವರ್ಮೆಂಟ್ಗೆ ಅಷ್ಟೇ ಚಲೋ. ನನಗೆ ಅದು ಪ್ರಾಫಿಟಬಲ್. ನನಗೆ ಟ್ಯಾಕ್ಸ್ ಕಮ್ಮಿ ಬೇಕು. ನನಗೆ ಟ್ಯಾಕ್ಸ್ ಏನು ಬೇಕ್ರಿಪ್ಪ? ಕಮ್ಮಿ ಬೇಕು. ಗವರ್ಮೆಂಟ್ಗೆ ಏನು ಬೇಕ್ರಿಪ್ಪ? ಟ್ಯಾಕ್ಸ್ ಜಾಸ್ತಿ ಬೇಕು. ಬಟ್ ನನಗೆ ಟ್ಯಾಕ್ಸ್ ಕಮ್ಮಿ ಬೇಕು. ಈಗ ನಂದು ಪಾಯಿಂಟ್ ಆಫ್ ವ್ಯೂ ಏನ್ರಿಪ್ಪ, ಈಗ ಯಾವ ಆಪ್ಷನ್ ಚೂಸ್ ಮಾಡ್ತೀರಿ ನೀವು? ಸ್ಯಾಟಿಸ್ಫೈಡ್ ಆಪ್ಷನ್ ಚೂಸ್ ಮಾಡ್ತೀರಿ, ಏನು ನಾಟ್ ಸ್ಯಾಟಿಸ್ಫೈಡ್ ಆಪ್ಷನ್ ಚೂಸ್ ಮಾಡ್ತೀರಿ? ಈಗ ಟ್ಯಾಕ್ಸ್ ಎಲ್ಲಿ ಕಮ್ಮಿ ಐತಿ? ಟ್ಯಾಕ್ಸ್ ಪೇಬಲ್ ಬೈ ದ ಫರ್ಮ್. ಟ್ಯಾಕ್ಸ್ ಕಮ್ಮಿ ಎಲ್ಲಿತಿ? ಟ್ಯಾಕ್ಸ್ ಕಮ್ಮಿ ಇಲ್ಲ ಐತಿ. ಟ್ಯಾಕ್ಸ್ ಕಮ್ಮಿ ಎಲ್ಲಿತ್ರಿಪ್ಪ? ಅಲ್ಲೇ 69,264 ಕೊಡ್ಬೇಕು ಗೌರ್ಮೆಂಟ್ಗೆ ಟ್ಯಾಕ್ಸ್. ಇಲ್ಲಿ ಎಷ್ಟು ಕೊಡ್ಬೇಕು? ಬರೀ 14,040 ರೂಪೀಸ್ ಕೊಡ್ಬೇಕು. ಎಲ್ಲಿರಿಪ್ಪ? ಸ್ಯಾಟಿಸ್ಫೈಡ್ ಕಂಡೀಷನ್ ಚೂಸ್ ಮಾಡಿದಂದ್ರೆ ನೀವು ಬರೀ ಟ್ಯಾಕ್ಸ್ ಕಮ್ಮಿ ಕೊಡ್ತೀರಿ. ಅದಕ್ಕೆ ಯಾವ ಆಪ್ಷನ್ ಚೂಸ್ ಮಾಡ್ತೀರಿ ನೀವು? ಈಗ ದ ಫರ್ಮ್ ಶುಡ್ ಚೂಸ್ ದಿ ಸ್ಯಾಟಿಸ್ಫೈಡ್ ಆಪ್ಷನ್.
the firm should choose the satisfied option. Okay, ಇಲ್ಲಿ ಆಕ್ಚುಲಿ ಕನ್ಕ್ಲೂಷನ್ ಏನ್ರಿಪ್ಪ, ಇಲ್ಲಿ ಕನ್ಕ್ಲೂಷನ್ ಅಲ್ಲಿ ಹೇಳಿಲ್ಲ ಅವರು ಕನ್ಕ್ಲೂಷನ್ ಬರೀರಿ ಅಂತ, ಬಟ್ ನೀವು ಬರೀಬೇಕು. ಹಾ, ವೆನ್ ಇಲ್ಲಾಂದ್ರೆ ಬರೀರಪ್ಪ. ಇಫ್ ಏನ್ ಕಂಡೀಷನ್ ಬಿಡ್ತೀರಿ ನೀವು? if the firm satisfied section 184 and 40b. if ಇಲ್ಲಾಂದ್ರೆ if the firm satisfied all the conditions of section 184 and 40b. Second option ಏನ್ರಿಪ್ಪ? if the firm not satisfied all the conditions or sections under section 184 and 40b. okay, ಬೇಕಂದ್ರೆ ನಾನು ಬರ್ತೀನಿ ತಡ್ರಿಪ್ಪ, ಬೇಡ ಆಲ್ರೆಡಿ ಐತಿ ಇಲ್ಲ, ಬೇಡ. if the firm satisfied all the conditions under section 184 and 40b, the tax liability is 14,040. if the firm not satisfied all the conditions under section 184 and 40b, the tax liability is 69,264. Therefore it is better for the firm to choose the first option, because the tax liability is less. It is the suggestion and conclusion. Got my point? Okay, with this we'll conclude the 2024 IITR question paper solution. So from my point of view, I have tried my level best to conclude in one day for the solution of this question paper. Okay, so do well, try well. Thank you all of you. We'll meet in the next session. Thank you all of you.